ಹೇಳಿ, ಕ್ಯಾನ್ಸರ್ ಆದ ತಕ್ಷಣ ಎಲ್ಲರೂ ಸಹಿತ ಫಸ್ಟ್ ಒಂದು ಡಯಾಗ್ನೋಸ್ ಮಾಡೋದಾಗ್ಲಿ, ಒಂದು ಟೆಸ್ಟ್ ಮಾಡಿಸೋದಾಗ್ಲಿ, ಒಂದು ಸಿಂಪ್ಟಮ್ ಇರಬಹುದು ಅನ್ನೋ ಒಂದು ಏನಾದರೂ ಒಂದು ಸೂಕ್ಷ್ಮತೆ ನಾವೇನಾದ್ರೂ ಹೇಳಿಬಿಟ್ರೆ ಅಯ್ಯೋ ಇದು ಘೋರ ಅಂತ ಅನ್ನೋಷ್ಟು ಮಟ್ಟಿಗೆ ಮನುಷ್ಯನಿಗೆ ಬಂದಿದೆ. ಎಕ್ಸಾಕ್ಟ್ಲಿ ಏನು, ಆಮೇಲೆ ಇವತ್ತೊಂದು ದಿವಸ ನಾವು ಹೇಳ್ತಾ ಇದ್ವಿ ಕ್ಯಾನ್ಸರ್ ಗೆದ್ದು ಜೀವಿಸುವುದು ಹೀಗೆ ಅಂತ ಹೇಳಿ ತಾವು ಹೇಳಬೇಕು ಅಂತ ನನ್ನ ಒಂದು ಇವತ್ತಿನ ಒಂದು ಟಾಪಿಕ್ ಆಗಿದೆ. ಹಾಗಿದ್ರೆ ಹೇಳಿ, ಕ್ಯಾನ್ಸರ್ ಗೆದ್ದು ಜೀವಿಸೋದು ಹೇಗೆ, ಅದಾದ ನಂತರ ಕ್ಯಾನ್ಸರ್ ಬರುವಂಥ ಲಕ್ಷಣಗಳ ಬಗ್ಗೆ ಮಾತಾಡೋಣ. ನೋಡಿ, ಕ್ಯಾನ್ಸರು ಬಹಳಷ್ಟು ಜನರಿಗೆ ಸಡನ್ ಶಾಕ್ ಆಗಿ ಕಾಣುವಂಥ ಕಾಯಿಲೆ. ಏನು ಆರಾಮಾಗಿರ್ತಾರೆ, ಕ್ಯಾನ್ಸರ್ ಬಂದಿದೆ ಅಂತಲೂ ಅನ್ಕೊಂಡಿರಲ್ಲ, ಬರುತ್ತೆ ಅಂತ ಊಹೆನಲ್ಲೂ ಇರಲ್ಲ ಯಾವ ಮನುಷ್ಯನು. ಯಾವ ಕಾಯಿಲೆನೂ ಬೇಡಪ್ಪ ಅಂತ, ಕ್ಯಾನ್ಸರ್ ಒಳಗಡೆ ಇದ್ದೋನು ಸಹ ಅದನ್ನೇ ಹೇಳ್ತಾನೆ, ನನಗೆ ಯಾವ ಕಾಯಿಲೆನೂ ಬರೋದು ಬೇಡ ಅಂತ. ಆದ್ರೆ ಒಂದು ವೇಳೆ ಏನೋ ಒಂದು ಸುಸ್ತಾಗಿ ಬಿದ್ದು ಅಥವಾ ನೋವು ಸ್ಟಾರ್ಟ್ ಆಗಿ ಆಮೇಲೆ ಸ್ಕ್ಯಾನಿಂಗಿಗೆ ಅಂತ ಹೋದಾಗ, ಅಥವಾ ಲೇಡೀಸ್ಗಾದ್ರೆ ಬ್ರೆಸ್ಟಲ್ಲಿ ಏನೋ ಒಂದು ಗಡ್ಡೆ ಇದೆ ಅಂತ ಅನಿಸಿ ಅವ್ರು ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಒಂದು ದೊಡ್ಡ ಶಾಕ್ ಆಗ್ಬಿಡುತ್ತೆ. ಮುಗಿದೋಯ್ತು ನಂದು, ಇಷ್ಟೇನೆ ಇದು ಅಂತ. ಎಲ್ಲಿವರೆಗೆ ಪಾಪ ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ, ಫಸ್ಟ್ ಸ್ಟೇಜಲ್ಲಿ ಇದ್ದ ಪೇಷಂಟು ಏನು ಯೋಚನೆ ಮಾಡ್ತಾರೆ ಅಂದರೆ, ಇನ್ನೇನು ಮ್ಯಾಕ್ಸಿಮಮ್ ಅಂತಂದ್ರೆ ನಾನೊಂದು 5 ವರ್ಷ ಬದುಕ್ಬೋದಾ ಅಷ್ಟೇ ಅಲ್ವಾ, ಅಷ್ಟೊಳಗೆ ಮದುವೆ ಆಗ್ಬೇಕು, ಮಕ್ಕಳಿಗೆ ಮತ್ತೊಂದು ಆಗ್ಬೇಕು, ಇನ್ನೊಂದು ಆಗ್ಬೇಕು, ಏನೇನೋ ಯೋಚನೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆ ಮಟ್ಟದ ಒಂದು ಭಯ ಪ್ರತಿಯೊಬ್ಬನಿಗೆ ಇರುತ್ತೆ. ನಾವು ಬೇರೆಯವರದ್ದೆಲ್ಲ ಹೇಳ್ತೀವಿ, ಅವ್ರವ್ರಿಗೆ ಬಂದಾಗ ಮಾತ್ರ ಅದ್ರದ್ದು ಏನ್ ಶಾಕ್ ಅಂತ ಗೊತ್ತಾಗತ್ತೆ. ಅಂದ್ರೆ ಅಂಥ ಒಂದು ಘೋರವಾಗಿರ್ತಕ್ಕಂಥದ್ದು ಅಂತ ನಮ್ಮ ಮನಸ್ಸಿಗೆ ಬಂದ್ಬಿಟ್ಟಿದೆ. ಒಂದು ಕಾಲದಲ್ಲಿ ಅದು ಘೋರವಾಗಿಯೂ ಕೂಡ ಇತ್ತು ಕೂಡ, ಆದ್ರೆ ಇವತ್ತು ಹಾಗೇನಿಲ್ಲ. ಅದನ್ನ ಗೆದ್ದು ಆರಾಮಾಗಿ ಬದುಕಿ ಸುಮಾರು 20-25 ವರ್ಷ 30 ವರ್ಷದವರೆಗೂ ಕ್ಯಾನ್ಸರ್ ಇದ್ದು ಗುಣ ಮಾಡ್ಕೊಂಡು ಬದುಕಿದವರಿದ್ದಾರೆ. ಈಗ ಮ್ಯಾಕ್ಸಿಮಮ್ ಅಂದ್ರೆ ಇವತ್ತಿನ ದಿವಸ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟೆ 75-80ಕ್ಕೆ ನಿಲ್ಸ್ಕೊಂಡ್ಬಿಟ್ಟಿದೀವಿ ನಾವು. 80ರಿಂದ 90ಕ್ಕೆ ಬಂತು ಗ್ರೇಸ್, ಗಾಡ್ ಗ್ರೇಸ್ ಇಂದ ಅಲ್ಲಿವರೆಗೆ ಬಂದಿದೀವಿ ಅಂತ ಅಲ್ವಾ. 90 ಆಯ್ತು ಅಂದ್ರೆ ಇನ್ನೂ ಹೋಗಿಲ್ವಾ ಯಾಕೆ ಅಂತ ಕಾಯ್ತಾ ಇರ್ತೀವಿ. ಈ ಮಟ್ಟಕ್ಕೆ ನಾವು ಬಂದಿರುವಾಗ ಈ ಮ್ಯಾಕ್ಸಿಮಮ್ ಈಗ ನಿಮ್ಗೊಂದು 60-65 ಈ ಸಂದರ್ಭದಲ್ಲಿ ಸಾಧಾರಣ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ, ಇನ್ನೊಂದು 70-80 ವರ್ಷ ಆರಾಮಾಗಿ ಏನು ತೊಂದರೆ, ಇಷ್ಟೇ ಮನುಷ್ಯ ಬದುಕೋದು ಅಂತ ಒಂದು ಧೈರ್ಯದಲ್ಲಿ ಎಲ್ಲರೂ ಇರ್ತೀವಿ. ಇದು ಹೊರತುಪಡಿಸ್ಬಿಟ್ಟು ಮಕ್ಕಳಿಗೂ ಸಮೇತ ಇವತ್ತು ಕ್ಯಾನ್ಸರ್. ಅವಾಗ ಏನ್ ಮಾಡ್ಬೇಕು, ಅವಾಗ ಯೋಚನೆ ಮಾಡ್ಬೇಕು. ಮತ್ತೆ ಒಂದು 30-40 ವರ್ಷ ಇನ್ನೇನು ಮದುವೆ ಮಾಡಿ ಕಳಿಸಿರ್ತಾರೆ, ಆ ಮದುವೆ ಆಗಿ ಮಗು, ಸಣ್ಣ ಮಗು ಇನ್ನೂ ಹೆತ್ತಿರ್ತಾಳೆ, ಆಗ್ಲೇ ಒಂದು ಕ್ಯಾನ್ಸರು ಗಂಡಗೋ ಅಥವಾ ಹೆಂಡತಿಗೋ ಯಾರಿಗೋ ಒಂದು ಕ್ಯಾನ್ಸರ್ ಇದೆ ಅಂತ ಅನ್ನುವಾಗ ಯೌವನದಲ್ಲಿ, ಆಗ ದೊಡ್ಡ ಶಾಕ್ ಆಗ್ತಕ್ಕಂಥ. ಪ್ರಾರಂಭದ ಹಂತದಲ್ಲಿ ಗೊತ್ತಾಗ್ಬಿಡ್ತು ಅಂದ್ರೆ ಏನೂ ಸಮಸ್ಯೆ ಇಲ್ಲ. ಯಾಕೆಂತಂದ್ರೆ ನಾವೇ ವೈದ್ಯಕೀಯವಾಗಿ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ 4ನೇ ಹಂತಕ್ಕೆ ಇದ್ದಂಥ ಪೇಷಂಟ್ಸ್ 4th ಸ್ಟೇಜಲ್ಲಿ ಇದ್ದು ಇನ್ನೇನು ಮುಗ್ದೇ ಹೋಯ್ತು, ಅವರು ಬದುಕಲ್ಲ, ಇನ್ನೊಂದು 3-4 ತಿಂಗಳು ಅಷ್ಟೇ ಅಂತ ಹೇಳಿ ಕಳಿಸಿದಂಥ ಪೇಷಂಟು ಅವ್ರು ಇನ್ನೂ ಸಮೇತ ಬದುಕಿದವ್ರು ನಮ್ಮ ಜೊತೆಗಿದ್ದಾರೆ. ಆಮೇಲೆ ಒಂದು 5 ವರ್ಷ 6 ವರ್ಷ 7 ವರ್ಷ ಇಷ್ಟು ಬದುಕಿದೆ. ಈಗೇನು ಪರ್ಮನೆಂಟಾಗಿ ಯಾರು ಬದುಕಕ್ಕಾಗಲ್ಲ. ಕರೆಕ್ಟ್. ಇದರ ಮಧ್ಯದಲ್ಲಿ ಈಗ ನಾವು ಒಂದು ಹಿಂದೆ ಒಂದ್ಸತಿ ಆಯುಷ್ ಟಿವಿನಲ್ಲೇ ಲಾಸ್ಟ್ ವೀಕು ನಾವು ಲೈವಲ್ಲಿ ಕೂತಾಗ ಒಬ್ರು ಫೋನ್ ಮಾಡಿದ್ರು, ಸ್ವಾಮಿ ನನಗೆ ಬ್ಲಾಡರ್ ಕ್ಯಾನ್ಸರ್ ಇತ್ತು, ಈ ಸಂದರ್ಭದಲ್ಲಿ ನಾನೊಂದು 7 ವರ್ಷದ ಹಿಂದೆ ನಿಮ್ಮ ಹತ್ರ ಬಂದು ಚಿಕಿತ್ಸೆ ತಗೊಂಡಿದ್ದೀನಿ, ಅವಾಗ ತುಲಾಭಾರ ಮಾಡಿದ್ದೀನಿ, ಇನ್ನೊಂದು ತುಲಾಭಾರ ಮಾಡಬೇಕು ಅಂತ ಫೋನಲ್ಲಿ ಡೈರೆಕ್ಟಾಗಿ ಕೇಳೋದು ಆಯುಷ್ ಟಿವಿನಲ್ಲಿ. ಅವಾಗ ಆಶ್ಚರ್ಯ ಆಯ್ತು, ಈಗ ಹೆಂಗಿದ್ದೀರಿ ನೀವು ಅಂತೇಳಿ. ಅವರು ಆರಾಮಾಗಿದ್ದೀನಿ, ಬಟ್ ಸ್ವಲ್ಪ ಏಜ್ ಆಗಿದೆ ನನಗೆ ಇವಾಗ ಅಂತ. ಅವಾಗಲೇ 72 ಇತ್ತು, ಈಗ ಒಂದು 80 ಹತ್ರ ಬಂದಿದ್ದಾರೆ. ಏಜ್ ಆದಾಗ ಸಾಮಾನ್ಯವಾಗಿ ಎಲ್ಲರೂ ಸಮೇತ ವೀಕ್ ಆಗೇ ಆಗ್ತಾರೆ. ಅಂಥದ್ರೊಳಗೆ ಕ್ಯಾನ್ಸರ್ ಇದ್ದು ಪೇಷಂಟ್ ಏನೇ ಹಿಂಗಿರ್ಬೇಕು ವೀಕ್, ಯೋಚನೆ ಮಾಡಿ. ಅವರು ಏನು ಹೇಳ್ತಿದ್ದಾರೆ ಅಂತಂದ್ರೆ ಇನ್ನೊಂದು ತುಲಾಭಾರ ಕೊಟ್ಟು ಹೋಗ್ಬೇಕು ನಾನು. ವೈದ್ಯನಾರಾಯಣ ಸ್ವಾಮಿಗೆ ಒಂದು ತುಲಾಭಾರ ಮೊನ್ನೆ ಆ ವೈಕುಂಠ ಏಕಾದಶಿ ದಿವಸ ಕೊಟ್ಟರು. ನನಗೆ ತುಂಬಾ ಖುಷಿ ಆಯ್ತು. ಬದುಕೋದು ಹೇಗೆ ಅಂತಂದ್ರೆ ಹೀಗೆ ಅಂತ. ಅವರು ಹೆದರು ಬಿಟ್ಟಿದ್ದಿದ್ರೆ ಅವ್ರು ಸತ್ತೋಗಿ 7 ವರ್ಷ ಆಗೋದು ನೋಡಿ. ಅಲ್ಲಿಂದ ಇದನ್ನ ಯಾವುದು ಕೀಮೋಥೆರಪಿ ತಗೊಂಡ್ರು, ಆಮೇಲೆ ಆಯುರ್ವೇದ ತಗೊಂಡ್ರು, ಆಮೇಲೆ ನಾವು 3 ವರ್ಷ ಆ ಕಷಾಯನ ಕೊಡ್ತೀವಿ, ಕ್ಯಾನ್ಸರಿಗೆ ಕೊಡುವಂಥ ಕಷಾಯ, ಅದನ್ನು ತಗೊಂಡ್ರು. ಇವತ್ತಿಗೂ ಆರಾಮಾಗಿದ್ದಾರೆ. ಈಗ ಏಜ್ ಫ್ಯಾಕ್ಟರ್ ಆಗಿದೆ, ಸ್ವಲ್ಪ ಸುಸ್ತು ಮತ್ತೊಂದು ಬರುತ್ತೆ, ಮತ್ತೊಂದು ಸ್ವಲ್ಪ ಕ್ಯಾನ್ಸರ್ನ ಉಲ್ಬಣಂತ ಕೆಲವು ಕಾಣುತ್ತೆ. ಇಂಥ ಸಂದರ್ಭದಲ್ಲಿ ಅಂತೂ ಅಷ್ಟು ದಿವಸ ಗೆದ್ದು ಬಂದಿದಾರಲ್ಲ, ಏಜ್ ಅಲ್ಲದೆ ಇದ್ದಿದ್ರೆ ಇನ್ನೊಂದು ಸತಿ ಕೀಮೋ ರೇಡಿಯೇಷನ್ಸ್ ಕೊಟ್ಟು ಇದ್ರ ಜೊತೆಗೆ 2 ಆಯುರ್ವೇದ ಮತ್ತು ಅಲೋಪತಿ ಮಾಡಿದ್ರೆ ಇನ್ನು 10 ವರ್ಷ ಬದುಕ್ತಾರೆ. ಗುರುಜಿ, ಒಟ್ಟಾರೆಯಾಗಿ ಏನಂತಂದ್ರೆ ಎಂಥದ್ದೇ ಕ್ಯಾನ್ಸರ್ ಬಂದರೂ ಸಹಿತ ಹಲವಾರು ವಿಭಿನ್ನ ರೀತಿಯ ಕ್ಯಾನ್ಸರ್ಗಳಿದೆ.
ಸ್ತನ ಕ್ಯಾನ್ಸರ್ ಇದೆ, ಗಂಟಲು ಕ್ಯಾನ್ಸರ್ ಇದೆ, ಬೋನ್ ಕ್ಯಾನ್ಸರ್ ಇದೆ. ಹೀಗಾಗಿ ಹಲವಾರು ವೆರೈಟಿ ಆಫ್ ಕ್ಯಾನ್ಸರ್ಸ್ಗಳಿದ್ರು ಸಹಿತ ಅದನ್ನು ಗೆಲ್ಲಬೇಕು, ಜೊತೆಗೆ ಅದರ ಜೊತೆ ಜೀವನವನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಅನಿವಾರ್ಯತೆ ಇದ್ರೂ ಸಹಿತ ಸಾಕಷ್ಟು ವೈದ್ಯಕೀಯ ವಿಶ್ಲೇಷಣೆಗಳು ಅಥವಾ ವೈದ್ಯಕೀಯ ಹೊಸ ಹೊಸ ಆವಿಷ್ಕಾರಗಳ ಮೂಲಕ ಕ್ಯಾನ್ಸರನ್ನು ತಡೆಗಟ್ಟುವಂಥ ಒಂದು ಪ್ರಯತ್ನ ಇಡೀ ವಿಶ್ವದಲ್ಲಿ ವೈದ್ಯರು ತಾವೆಲ್ಲರೂ ಸೇರಿ ಮಾಡ್ತಿದ್ದಾರೆ. ಅಂದರೆ ಈ ಮನೋಸ್ಥೈರ್ಯ ಅಂತ ಅನ್ನೋದು ಈ ಒಂದು ಕಾಯಿಲೆಗಳು ಬಂದಾಗ ಎಷ್ಟು ಮಟ್ಟಿಗೆ ನಮ್ಮ ಜೀವದಲ್ಲಿರುವಂತಹ ನಮ್ಮ ಪ್ರಾಣ ರಕ್ಷಣೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅಥವಾ ರೋಗದಿಂದ ಹೊರಬರೋದಕ್ಕೆ ತುಂಬಾನೇ ಸಹಾಯ ಅಂತ ತಾವು ಹೇಳ್ಬೋದು. ನೋಡಿ, ಮನಸ್ಸಿಗೂ ದೇಹಕ್ಕೂ ಒಂದು ಬಹಳ ಒಂದು ಹತ್ತಿರದ ಸಂಬಂಧ. ಸಾಮಾನ್ಯವಾಗಿ ಒಂದು ಸಣ್ಣ ಎಕ್ಸಾಂಪಲ್ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತ, ಏನೋ ಒಂದು ದುಃಖ ಮನಸ್ಸಿಗೆ ನೆನಪಾಗತ್ತೆ, ಬಹಳ ದುಃಖದ ನೋವು ಏನು ನೆನಪಾಗತ್ತೆ ಅಂತ ಇಟ್ಕೊಳ್ಳಿ. ದೇಹ ಒಂಥರ ನೋವ್ದಾಗ ಆಗತ್ತೆ, ಜೊತೆ ಕಣ್ಣಲ್ಲಿ ನೀರು ಇಳಿಯುತ್ತೆ. ಸೈನ್ಸ್ ಏನ್ ಹೇಳುತ್ತೆ, ಕಣ್ಣಲ್ಲಿ ನೀರು ಇಳಿಬೇಕಾರೇನು ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಸೆಕ್ರೆಟ್ ಆಗಬೇಕು ಅಲ್ವಾ? ಸೆಕ್ರೆಟ್ ಆಯ್ತು, ನೀರ್ ತರ ಕೆಳಗೆ ಬಂತು. ಈ ನೀರ್ ತರ ಇಳಿಯುತ್ತೆ, ಮೂಗಲ್ ನೀರು ಇಳಿಯುತ್ತೆ. ಹೆಂಗೆ ಅದು? ಆದ್ರೆ ಏನು ನಿಮ್ ಕಸ ಬಿದ್ದಿಲ್ಲ, ಮತ್ತೊಂದಾಗಿಲ್ಲ, ಮನ್ಸಿಗಾಗಿದ್ ನೋವು. ಮನಸ್ಸಿಂದ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗುತ್ತೋ ಅದೇ ಥರದಲ್ಲಿ ನಿಮ್ಗೆ ದುಃಖ ಜಾಸ್ತಿ ಆಗ್ತಾ ಹೋದಾಗ, ಅಯ್ಯೋ ನಾನೇನು ಬದುಕೋಲ್ಲ ಅಂತ ಅನ್ನೋದೇ ಜಾಸ್ತಿ ಆಗ್ತಾ ಹೋದಾಗ ಅದು ನೆಗೆಟಿವಿಟಿ ಜಾಸ್ತಿಯನ್ನು ತುಂಬುತ್ತೆ. ದೇಹದಲ್ಲಿ ಋಣಾತ್ಮಕ ಜಾಸ್ತಿ ಆದಷ್ಟು ಕ್ಯಾನ್ಸರ್ ಸೆಲ್ಸ್ ಜಾಸ್ತಿಯಾಗಿ ಡೆವಲಪ್ ಆಗುತ್ತೆ. ನೀವೀಗ ತೋರಿಸಿದ್ರಿ ಈಗ. ಆದ್ರೆ ಹೇಗೆ ಅಂತಂದ್ರೆ ಬ್ಲಡ್ ಸೆಲ್ಸ್ನ ತಾನೇ ತಿನ್ಕೊಂಡು ಬೆಳೆಯಕ್ಕೆ ಶುರು ಮಾಡುತ್ತೆ ಕ್ಯಾನ್ಸರ್ ಸೆಲ್ಸ್. ಅವಾಗ ನಿಮ್ಗೆ ನೆಗೆಟಿವ್ ಜಾಸ್ತಿ ಆಗ್ತಾ ಹೋದಾಗ ಇದ್ರದ್ದು ಬಲ ಜಾಸ್ತಿ ಆಗುತ್ತೆ, ನಿಮ್ಮನ್ನ ದೇಹವನ್ನ ಇನ್ನಷ್ಟು ಕೃಶ ಮಾಡ್ತಾ ಹೋಗುತ್ತೆ. ಒಬ್ಬ ಮಾಂಸದ ಅಂಗಡಿ ಒಂದು ಪೇಷಂಟ್ ನನ್ನ ಹತ್ರ ಬಂದಿದ್ದ. ಸ್ವಾಮಿ, ಅವನಿಗೆ ಕ್ಯಾನ್ಸರ್ ಆಗಿತ್ತು. ಸ್ವಾಮಿ, ಪ್ರಾಣಿಗಳು ಕ್ಯಾನ್ಸರ್ ಆಗುತ್ತಲ್ವಾ, ಗಡ್ಡೆ ಬೆಳೆಯುತ್ತಲ್ವಾ? ಹೌದಾ, ಯಾಕೆ ಪ್ರಶ್ನೆ ಇದು ನಿಂಗೆ? ಭಾಳ ಎಷ್ಟು ಚೆನ್ನಾಗಿದೆ ನೋಡಿ, ಈಗ ನೆನಪಾಯ್ತು ನನಗೆ ಸುಮಾರು ವರ್ಷದ ಹಿಂದಿನ. ಸ್ವಾಮಿ, ಅದು ಕೆಲವು ಸರ್ತಿ ನಾವು ಕುರಿ ಕಟ್ ಮಾಡ್ಬೇಕಾದ್ರೆ ಒಂದು ಗಡ್ಡೆ ಸಿಗೋದು ಕೆಲವೆಲ್ಲ ನಮ್ಗೇನ್ ಗೊತ್ತು, ಅದು ಮಾಂಸದ ಗಡ್ಡೆನೆ ಅಂತ ಅನ್ಕೊಂಡು ಕೊಯ್ದು ಕಟ್ ಮಾಡಿ ಕೊಟ್ಬಿಡ್ತಿದ್ವಿ. ಅದು ತಿಂದ್ರು ಬೇರೆಯವ್ರಿಗೆ ಕ್ಯಾನ್ಸರ್ ಬರ್ತಿರ್ಲಿಲ್ವಾ ಅಂತ. ಎಂತ ಪ್ರಶ್ನೆ ಅಲ್ವಾ? ಇವತ್ತು ಎಷ್ಟೋ ಜನ ಮಾಂಸಾಹಾರಿಗಳಿದ್ದಾರೆ, ಎಷ್ಟೋ ಹೋಟೆಲ್ಗಳಲ್ಲೆಲ್ಲ ತಿಂತಾರೆ. ಕುರಿಗಳಿಗೆ ಕ್ಯಾನ್ಸರ್ ಬರುತ್ತೆ, ಆಡಿಗೆ ಕ್ಯಾನ್ಸರ್ ಬರುತ್ತೆ, ಕೋಳಿಗೆ ಕ್ಯಾನ್ಸರ್ ಬರುತ್ತೆ. ಅದ್ರೊಳಗೆ ಗಡ್ಡೆ ಇರುತ್ತೆ. ಗಡ್ಡೆನ ಏನ್ ಮಾಡ್ತಾರೆ, ಏನೋ ಮಾಂಸದೇ ಗಡ್ಡೆ ಇನ್ನೊಂದು 1/4 kg ಜಾಸ್ತಿ ಸಿಕ್ತು ಅಂತ ಅನ್ಕೊಂಡು ಕಟ್ ಮಾಡಿದ್ರು. ಆದ್ರೆ ಕ್ಯಾನ್ಸರ್ ಸೆಲ್ಸ್ ಏನಾಯ್ತು, ಇವನ್ಗೆ ಅದು ತಿಂದ್ಬಿಟ್ಟು ಕ್ಯಾನ್ಸರ್ ಬರಲ್ವಾ? ಯೋಚನೆ ಬೇಡ. ಅದೇನಂದ್ರೆ ಮಾಂಸವನ್ನ ಬೇಯಿಸಿದಾಗ ಯಾವುದು ಉಳಿಯೋದಿಲ್ಲ. ಮಾಂಸದಲ್ಲಿ ಇದ್ದಂತ ಬ್ಯಾಕ್ಟೀರಿಯಾಗಳಾಗ್ಲಿ ಮತ್ತೊಂದಾಗ್ಲಿ ಇನ್ನೊಂದು ಯಾವುದು ಉಳಿಯೋದಿಲ್ಲ. ಬೇಯಿಸಿ ತಿಂದಾಗ ಅದು ಹೊರಟು ಹೋಗ್ತದೆ. ಡೈಜೆಸ್ಟ್ ಆಗಿ ಹೋಗುವಂತ ಕೆಪಾಸಿಟಿ ಮನುಷ್ಯನಿಗೆ ಇರ್ತದೆ, ಅದು ಬೇರೆ ವಿಷಯ. ಆದ್ರೆ ಕ್ಯಾನ್ಸರ್ ಅನ್ನುವಂಥದ್ದು ಒಬ್ಬರಿಂದ ಒಬ್ರಿಗೆ ಹರಡುವಂತ ಕಾಯಿಲೆ ಅಲ್ಲ. ಆದರೆ ಒಬ್ಬರಿಂದ ಒಬ್ಬರಿಗೆ ವಂಶ ಪಾರಂಪರೆ ಬರುವಂತ ಕಾಯಿಲೆ ಅಂತ. ಹೌದು. ಅಂದ್ರೆ ಹೆಂಗ್ ಸಾಧ್ಯ ಗುರುಜಿ? ಯಾಕಂದ್ರೆ ಈಗ DNA ಅಂತ ನಾವು ಹೇಳ್ತೀವಿ, ಬ್ಲಡ್ ಗ್ರೂಪ್ ಎಲ್ಲ ಹೇಳ್ತಿರ್ತೀವಿ, ಬಟ್ ವಂಶ ಪಾರಂಪರ್ಯವಾಗಿ ಬರುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿರುತ್ತೆ ಅಂತ ಒಂದು 10 ಕುಟುಂಬನ ನೀವು ಲೆಕ್ಕಾಚಾರ ಹಾಕಿದಾಗ 10 ಕುಟುಂಬದಲ್ಲಿ ಎಷ್ಟು ಜನರಿಗೆ ಎಷ್ಟು ಪರ್ಸೆಂಟೇಜ್? ಸುಮಾರು ನಾನು ನೋಡಿದ ಹಾಗೆ ಸುಮಾರು ಒಂದು 7 ಕುಟುಂಬಕ್ಕೆ ಬಂದಿದ್ದಿದೆ. ಓಕೆ. ಹಿಂದೆ ತಾಯಿಗಿತ್ತು, ತಂದೆಗಿತ್ತು. ಅದು ನಾವು ಕೇಸ್ ಶೀಟಲ್ಲೇನೆ ಫ್ಯಾಮಿಲಿಗೆ ಇದೆಯಾ ಅಂತ ಒಂದು ಆಪ್ಷನ್ ಇಟ್ಕೊಂಡ್ಬಿಟ್ಟಿರ್ತೀವಲ್ಲ, ಫ್ಯಾಮಿಲಿಗಿದೆ ಅಂತ, ಹೆರಿಡಿಟ್ರಿ ಇದೆಯಾ ಅಂತ. ಓಕೆ. ಇನ್ನು ಕ್ಯಾನ್ಸರ್ ನೋಡಿ, ಒಂದು ತಿಳ್ಕೊಳ್ಳಿ, ಹಣೆನಲ್ಲಿ ಬರೆದಿದೆ ಅಂತಂದ್ರೆ, ಅನುಭವಿಸೋದಿದೆ ಅಂತಂದ್ರೆ ಅದು ಯಾವ ಥರನೇ ಬರುತ್ತೆ. ಈ ಎಷ್ಟೋ ಜನ ನೀವು ಬರೀ ಸ್ಮೋಕ್ ಮಾಡಿದ್ದಕ್ಕೆ ಬಂದ್ಬಿಡ್ತು ಅಲ್ವಾ, ಸಿಗರೇಟ್ ಸೇದಿದ್ದಕ್ಕೆ ಬಂದ್ಬಿಡ್ತು, ತಂಬಾಕು ತಿಂದಿದ್ದಕ್ಕೆ ಬಂದ್ಬಿಡ್ತು, ಗುಟ್ಕಾ ಜರ್ದಾ ತಿಂದಿದ್ದಕ್ಕೆ ಬಂತು. ಈ ಬ್ರೆಸ್ಟ್ ಕ್ಯಾನ್ಸರ್ ವಿಪರೀತ ಇದೆ. ಅವ್ರೇನು ತಿಂದಿದ್ದಾರೆ? ಏನೂ ತಿಂದಿಲ್ಲ ಪಾಪ. ಊಟನೇ ನೆಟ್ಟಿಗೆ ಏನೋ ಮನೆಯಲ್ಲಿ ಇದ್ದಿದ್ದು ಮಾಡ್ಕೊಂಡು ತಿಂದಿದ್ದಾರೆ ಅಷ್ಟೇ, ಹೊರಗಡೆ ಹೋಗಿಲ್ಲ, ಬಂದಿಲ್ಲ, ಏನಿಲ್ಲ. ಹಂಗಾದ್ರೂ ಬ್ರೆಸ್ಟ್ ಕ್ಯಾನ್ಸರ್ ಬಂತಲ್ಲ. ಈಗ ಎಳೆ ಮಗುಗೆ ಅದು ಏನೂ ಮಾಡಿಲ್ಲ, ಇನ್ನ ಬ್ಲಡ್ ಕ್ಯಾನ್ಸರು, ಅದಕ್ಕೆ ಇನ್ನೊಂದೇನೋ ಥ್ರೋಟ್ ಕ್ಯಾನ್ಸರು. ಎಳೆ ಮಕ್ಕಳಿಗೆ ಏನು ಮಾಡೋದು? ಅದು ಮೆಲಾನೋಮಾ ಅಂತ ಒಂದು ಬರುತ್ತೆ, ಅಂದರೆ ಸ್ಕಿನ್ನಲ್ಲಿ ಮೆಲಾನಿನ್ ಅಂತ ಪಿಗ್ಮೆಂಟ್ಸ್ ಇರುತ್ತೆ. ಸ್ಕಿನ್ನಿಗೆ ಕ್ಯಾನ್ಸರ್ ಬರೋದು, ಯಬ್ಬಾ, ಅದನ್ನ ಎಂತ ಆನೆ ಚರ್ಮ ಥರ ಆಗ್ಬಿಡುತ್ತದು, ನೋವು ವಿಪರೀತ. ಆ ಕ್ಯಾನ್ಸರ್. ಇನ್ನು ಬೋನ್ ಕ್ಯಾನ್ಸರು, ದಿನನಿತ್ಯ ಜ್ವರ ಇದ್ದಂಗೆ ಅವರಿಗೆ ಫೀಲ್ ಆಗೋದು, ಇಡೀ ಮೂಳೆ ಎಲ್ಲ ನೋಯ್ತದೆ. ಹೌದು. ಈ ಒಂದು ಯಾವುದೋ ಒಂದು ಫ್ಯಾಮಿಲಿ ಒಳಗಡೆ ಒಂದು ಕ್ಯಾನ್ಸರ್ ಸೆಲ್ಸ್ ಇತ್ತು ಅಂದರೆ, ನೀವೀಗ ತೋರಿಸಿದ್ರಲ್ಲ DNA, ಅದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಒಂದು ಕ್ಯಾನ್ಸರ್ ಸೆಲ್ಸ್ ಹೋಗಿ ಅದು ಬಾಡಿ ಒಳಗಡೆ ಹಾಗೇ ಬೆಳ್ಕೊಂತ ಬರುತ್ತೆ ಜೀನ್ಸಿಂದ. ಅಂಥ ಸಂದರ್ಭದಲ್ಲಿ ಸುಶ್ರುತಾಚಾರ್ಯರು ಹಿಂದೆ ಹೇಳಿದರು, ಚರಕಾಚಾರ್ಯರು ಹೇಳಿದರು,
ವಂಶ ಪಾರಂಪರೆ ಬರುವಂಥ ಸಂದರ್ಭದಲ್ಲಿ ಕೆಲವೊಂದು ಆ ದ್ರವ್ಯಗಳನ್ನು ಹೇಳ್ತಾರೆ, ಮರಗಿಡಗಳನ್ನು ಹೇಳ್ತಾರೆ, ಈ ಕಷಾಯಗಳನ್ನು ಸೇವನೆ ಮಾಡ್ಕೊತಾ ಬನ್ನಿ ಅಂತ. ಇನ್ನು ಯಾವುದೋ ಫ್ಯಾಮಿಲಿ ಒಳಗಡೆ ಇದೆ ಅನ್ನೋರು ತಿಳ್ಕೊಬೇಕು ಇದನ್ನು. ಏನು ಕೀಮೋ ಕೊಟ್ಟು ತಗೊಂಡು ಇನ್ನೂ ಬಂದೇ ಇಲ್ಲ ಕ್ಯಾನ್ಸರ್, ಕೀಮೋ ತಗೊಂಡು ಸರಿ ಮಾಡ್ಕೊಳಕ್ಕೆ ಬರಲ್ಲ, ಮಾತ್ರೆ ನುಂಗ್ಬಿಟ್ಟು ಸರಿ ಮಾಡ್ಕೊಳಕ್ಕೆ ಬರಲ್ಲ. ಅಂಥ ಸಂದರ್ಭದಲ್ಲಿ ಈ ಗ್ರೀನ್ ಟೀಯನ್ನು ತಗೋಬೇಕು. ಏನು ಗ್ರೀನ್ ಟೀ ಅದು? ನಮ್ಮಲ್ಲಿ ಏನು ಪ್ರಕೃತಿನಲ್ಲಿ ಸಿಗುತ್ತೆ ಮರಗಿಡಗಳು, ಆ ಗಿಡಗಳನ್ನು ಪುಡಿಯನ್ನು ತಗೊಂಡು, ಈಗ ಮನೆಯಲ್ಲಿ ಟೀ ಮಾಡ್ಕೋತೀವಲ್ಲ, ಟೀ ಮಾಡೋದೇನು ಯಾವುದೋ ಒಂದು ಗಿಡದ ಸೊಪ್ಪು ತಾನೆ, ಟೀ ಗಿಡದ ಸೊಪ್ಪು. ಅದೇ ಥರ ಕಾಫಿ ಏನು ಇನ್ನೊಂದು ಗಿಡದ ಬೀಜ ಅಲ್ವಾ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಅದೇ ಥರದಲ್ಲಿ ಇದು ಒಂದು ಮರದ ತೊಗಟೆ ಪುಡಿ ಮಾಡಿ ಇಟ್ಕೊಳ್ಳೋದು. ಕೈ ಅದು 4 ವೆರೈಟಿ ಮರ ಇದ್ದಾವೆ, ತಿಂದುಕ, ದಡಸಲು, ಹೀಗೆಲ್ಲ ಮರಗಳಿದ್ದಾವೆ. ಈ ಮರಗಳದ್ದು ತೊಗಟೆಗಳನ್ನು ಒಂದೊಂದು ಕಾಂಬಿನೇಷನ್ ಮಾಡಿ ಇಟ್ಟಿರ್ತೀವಿ ನಾವು. ಆ ಕಾಂಬಿನೇಷನ್ನ ಒಂದು ಸ್ಯಾಚೆಟ್ ಮಾಡ್ತೀವಿ. ಟೀ ಸ್ಯಾಚೆಟ್ ಬರುತ್ತಾ, ಗ್ರೀನ್ ಟೀ ಇವೆಲ್ಲ ಈ ಥರ. ಇದನ್ನು ಕಟ್ ಮಾಡೋದು, ಬಿಸಿನೀರಿಗೆ ಹಾಕೊಂಡು ಕುದಿಸೋದು. ಬೆಲ್ಲ ಹಾಕ್ಬೋದು, ಹಾಲು ಹಾಕ್ಲಿಕ್ಕಿಲ್ಲ ಅಷ್ಟೇ. ಈಗ ಸಾಮಾನ್ಯವಾಗಿ ಸ್ಟೈಲ್ ಏನು, ಎಲ್ಲ ಗ್ರೀನ್ ಟೀನೇ ಕುಡಿಯೋದಲ್ಲ. ಆ ಗ್ರೀನ್ ಟೀ ಥರ ಬೆಳಿಗ್ಗೆ ರಾತ್ರಿ ತಗೊಳ್ತಾ ಬಂದ್ಬಿಡಿ, ಕ್ಯಾನ್ಸರ್ ಬರುವಂಥದ್ದು ನಿಂತಾ ಹೋಗುತ್ತೆ. ಓಕೆ, ಅಂದರೆ ಈಗ ಪ್ರಿವೆಂಟಿವ್ ಬಗ್ಗೆ ನಾವು ಮಾತಾಡೋದಾಯ್ತು ಅಂತಂದರೆ, ತಾವು ಹೇಳಿರುವಂಥ ಒಂದಿಷ್ಟು ಇದನ್ನ ಮನೆ ಮದ್ದು ಅಂತ ಹೇಳ್ಬೋದಾ ಅಥವಾ ಹೇಗೆ? ಮನೆ ಮದ್ದೇ ಇದು. ಓಕೆ, ಪ್ರಕೃತಿನಲ್ಲಿ ಇರೋವಂಥದ್ದು ಇನ್ನೇನಿಲ್ಲ. ನೀವು ಮನೆಯಲ್ಲಿ ಟೀ ಡಿಕಾಕ್ಷನ್ ಥರ ಮಾಡ್ಕೊಳ್ಳೋದು, ಬೆಳಿಗ್ಗೆ ಒಂದು ಟೀ, ಸಾಯಂಕಾಲ ಒಂದು ಟೀ ಕುಡಿತೀರಿ ಸಾಮಾನ್ಯವಾಗಿ, ಅದ್ರ ಬದಲಿಗೆ ಇದನ್ನು ಕುಡಿದ್ಬಿಡಿ. ಹೌದೌದು, ನಮ್ಮಲ್ಲಿ CA ಅಂತಲೇ ಆ ಪೌಡರ್ನ ಕೊಡ್ತಾ ಇದೀವಿ. ಏನ್ ಹೆಸರು? CA ಅಂತ. CA ಪೌಡರ್ನ ನಮ್ಮಲ್ಲಿ ಈಗ ನಿಮ್ಮ ಟಿವಿನಲ್ಲಿ ನಾವು ಕಾರ್ಯಕ್ರಮ ಮಾಡುವಾಗ ಅದು ಇದು ಹೋಗ್ತಾ ಇರ್ತದೆ. CA ಪೌಡರ್ ಕೊರಿಯರ್ ನಲ್ಲಿ ತರಿಸ್ಕೊಳ್ಳೋಂಥದ್ದು ಇರುತ್ತೆ. ಯಾರಿಗೆ ಕ್ಯಾನ್ಸರ್ ಬರ್ಬೋದು ಅಂತ ಅನುಮಾನ ಇದೆ, ಕ್ಯಾನ್ಸರ್ ಬಂದವ್ರಿಗೆ ನಾವು ಅದನ್ನೇ ಕೊಡೋದು, ಕ್ಯಾನ್ಸರ್ಗೆ ಬಂದವ್ರಿಗೆ ಸಹ ಅದನ್ನೇ ಕೊಡೋದು. ಅದು ಆ ಕ್ಯಾನ್ಸರ್ ಸೆಲ್ಸ್ನ ನೀವೀಗೇನು ತೋರಿಸಿರಲ್ಲ ಗಡ್ಡೆಗೆ ಬೆಳೆಯುವಂಥದ್ದು, ಬೆಳೆದೇ ಇದ್ದಾಗೆ ಕಂಟ್ರೋಲ್ ಮಾಡುತ್ತೆ. ಜೊತೆನಲ್ಲಿ ನಿಧಾನ ಕರಗಿಸ್ತಾ ಬರುತ್ತೆ. ಕರಗಿಸ್ತಾ ಅರ್ಬುದ ಅಂತ ಕರೆದ್ರು ಸಂಸ್ಕೃತದಲ್ಲಿ. ಇದು ಕರಗ್ತಾ ಬರುವಂಥದ್ದು ಜೊತೆನಲ್ಲಿ ನ್ಯಾಚುರಲ್ ಆಗಿ ಕೀಮೋಥೆರಪಿಯ ಕೆಲಸ ಮಾಡುತ್ತೆ. ನ್ಯಾಚುರಲ್ ಕೀಮೋ ಆಗೋದ್ರಿಂದ ನಿಮಗೆ ಇನ್ನೊಂದು ಸಾರಿ ನಿಮ್ಮ ಬ್ಲಡ್ಡೇ ಕ್ಯಾನ್ಸರ್ ಆಗೋದಕ್ಕೆ ತಯಾರಿ ನಡೆಸೋಕ್ಕಾಗಲ್ಲ. ಸಾಕಷ್ಟು ಜನ ಏನು ಹೇಳ್ತಾರೆ, ಒಂದು ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇರೋದಂದ್ರೆ, ಕ್ಯಾನ್ಸರ್ಗೆ ಯಾವುದೇ ರೀತಿಯ ಔಷಧಿಗಳಿಲ್ಲ, ಟ್ರೀಟ್ಮೆಂಟೇ ಇಲ್ಲ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಸರ್ವೈವ್ ಆಗ್ತಾರೆ, 3rd, 4th ಬಂದಾಗ ತುಂಬ ಕಷ್ಟ. ಹೆಂಗೆ ನಾವು ಇಂಥ ಮನೆಮದ್ದುಗಳನ್ನ ನಾವು ನಂಬಬೇಕು, ಅಥವಾ ಎಂಥದನ್ನ ನಾವು ಯಾಕೆ ಇದನ್ನು ತಗೋಬೇಕು ಅನ್ನೋ ಪ್ರಶ್ನೆನೂ ಬರ್ತಾ ಇರುತ್ತೆ. ಸೊ ಇದಕ್ಕೆ ತಮ್ಮ ಉತ್ತರ ನೋಡಿ. 3rd ಸ್ಟೇಜ್, 4th ಸ್ಟೇಜ್ ಅಂತ ಆಗೋದು ಯಾವಾಗ? ಕ್ಯಾನ್ಸರ್ ಸುಮಾರಷ್ಟು ಉಲ್ಬಣ ಆಗಿದೆ ಅಂತ ಅಂದಾಗ, ಉಲ್ಬಣ ಆಗಿದೆ ಅಂತಂದಾಗ ಕೀಮೋ ತಗೊಳ್ಳೇಬೇಕು. ನೀವು ಸ್ಟಾರ್ಟಿಂಗ್ ಫಸ್ಟ್ ಸ್ಟೇಜ್ ಇದೆ ಅಂತಂದ್ರೆ ಆಯುರ್ವೇದದಲ್ಲೇ ಕಂಟ್ರೋಲ್ ಮಾಡ್ಕೋಬಹುದು. ಒಂದು ವೇಳೆ 3rd ಸ್ಟೇಜ್, 4th ಸ್ಟೇಜ್ ಇದ್ದಾಗ ಕೀಮೋ ತಗೊಳ್ಳಿ, ಏನಾಗುತ್ತೆ ಅದ್ರೊಳಗೆ ಏನೋ ಕೆಟ್ಟದ್ದು ಅಂತ ಏನಿಲ್ಲ. ಕೀಮೋ ತಗೊಳ್ಳಿ, ರೇಡಿಯೇಷನ್ಸ್ ಬೇಕಾದ್ರೆ ರೇಡಿಯೇಷನ್ಸ್ ತಗೊಳ್ಳಿ. ಅಲ್ಲಿ ಏನಕ್ಕೆ ಆಯುರ್ವೇದ ಬೇಕು ಅಂತಂದ್ರೆ, ಕೀಮೋ ತಗೊಂಡ ತಕ್ಷಣ ಮೊದಲನೇ 3rd ಸ್ಟೇಜಲ್ಲಿ ಈ ಪೇಷಂಟ್ ಭಾಳ ಸುಸ್ತಾಗಿ ಹೋಗಿರ್ತಾರೆ. ಇನ್ನು ಕೀಮೋ ತಗೊಂಡ್ಬಿಟ್ರೆ ಈ ಬಟ್ಟೆನ ಒಗೆದು ಹಿಂಡ್ಬಿಟ್ರೆ ಹೆಂಗಾಗತ್ತೆ, ಆ ಥರ ಅವ್ರ ದೇಹ ಆಗ್ಬಿಡುತ್ತೆ. ಎಷ್ಟೋ ಜನ, ಸ್ವಾಮಿ ನಾನು ಸತ್ರೂ ಪರವಾಗಿಲ್ಲ, ಕೀಮೋ ಬೇಡ ನನಗೆ ಆಗಲ್ಲ ಅಂತಾರೆ. ಚಕ್ಕರ್ ಬಂದಂಗೆ ಆಗೋದು, ವಾಂತಿ ಬಂದಂಗೆ ಆಗೋದು, ಕೂತಲ್ಲೇ ಏನೇನೋ ಅನ್ಸೋದು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಪೇಷಂಟ್ಗಳಿಗೆ ಪಾಪ ಗೊತ್ತಿರುತ್ತೆ. ಅಂಥ ಸಂದರ್ಭದಲ್ಲಿ ಕೀಮೋ ಜೊತೆನಲ್ಲಿ ಈ ಕಷಾಯ ತಗೊಂಡ್ಬಿಟ್ರೆ ಒಂದು ಆನೆ ಬಲ ಬಂದ್ಬಿಡುತ್ತೆ. ಕಾಂಬಿನೇಷನ್ ಅಲ್ಲಿ ಕೆಲಸ ಆಗುತ್ತೆ. ಓಕೆ, ಮಾತಾಡ್ತೇನೆ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ. ನಮಸ್ತೆ, ಹೇಳಿ. ಟಿವಿಯಲ್ಲಿ ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಿ. ಹೌದಮ್ಮ, ಹೌದೌದು. ಈಗ ನೀವೇನು ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿತೀರಲ್ವಾ, ನಾನೀಗ ಅದನ್ನೇ ಹೇಳಿದೆ. ಬ್ಲ್ಯಾಕ್ ಟೀ ಕುಡಿಯೋಂಥದ್ದೇನು ಯಾವುದೋ ಒಂದು ಗಿಡಗಳದ್ದೇ ತಾನೆ. ಅದೇ ಥರದಲ್ಲಿ ಈ ಗಿಡಗಳನ್ನು ಡಿಕಾಕ್ಷನ್ ಮಾಡ್ಕೊಂಡು ಕುಡಿಯೋದು. ಬೆಲ್ಲ ಹಾಕೋಬೋದು, ಏನು ತೊಂದರೆ ಇಲ್ಲ. ನೀವು ಕಾಫಿಗಿಂತಲೂ ಭಾಳ ಚೆನ್ನಾಗಿರುತ್ತದೆ ಅದು. 4 ವೆರೈಟಿದು ಮರಗಳದ್ದದು. ಅದರದ್ದು ಪುಡಿಯನ್ನು ಒಂದು ಸ್ಯಾಚೆಟ್, ಒಂದು 5 ಗ್ರಾಮ್ ಇರುತ್ತೆ. 5 ಗ್ರಾಮ್ 1 ಲೋಟ ನೀರಿಗೆ ಹಾಕೋದು, ಕುದಿಸ್ಬಿಟ್ಟು ಒಂಚೂರು ಬೆಲ್ಲ ಹಾಕಿ ಒಂದು 3/4 ಲೋಟ ಬಂದರೆ ಸಾಕು. ಅದನ್ನು ಕುಡಿದ್ಬಿಟ್ರೆ ಶುಗರ್ ಸಮೇತ ಕಂಟ್ರೋಲ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಅದು, ಶುಗರ್ ಸಮೇತ ಕಂಟ್ರೋಲ್ ಆಗುತ್ತೆ. ಆಮೇಲೆ ಯಾವುದೇ ರೀತಿಯಂತ, ಇದು ಬರೀ ಕ್ಯಾನ್ಸರ್ಗೆ ಅಂತಲ್ಲ, ಆಯುರ್ವೇದದ್ದು ಸೆಕೆಂಡರಿ ಬೆನಿಫಿಟ್ ಏನಂತಂದ್ರೆ, ಇಂಗ್ಲಿಷ್ ಮಾತ್ರೆ ಒಂದು ಕಾಯಿಲೆಗೆ ತಗೊಂಡಿರೋ ಮಾತ್ರೆ 2 ಕಾಯಿಲೆ ಹೊಸದ ಕಾಯಿಲೆ ಕೊಡುತ್ತೆ ನಿಮಗೆ. ಆಯುರ್ವೇದ ಒಂದು ಕಾಯಿಲೆಗೆ ತಗೊಂಡಿರೋ ಮೆಡಿಸಿನ್ನು ಇನ್ನು 3 ಕಾಯಿಲೆ ಬಾರದಿದ್ದಂಗೆ ತಡೆಗಟ್ಟುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಆಯುರ್ವೇದ. ಓಕೆ, ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ನಮ್ಮ ಮನೆಯಲ್ಲಿ ಒಬ್ಬರು ಇದಾಗಿತ್ತು. ಏನಾಗಿತ್ತು?
ಬೋನ್ಸ್ ಕ್ಯಾನ್ಸರ್. ಹಾ ಸೊ ಈಗ ಅದೇನೂ ಇಲ್ಲ ಈಗ ಸದ್ಯ. ಓಕೆ. ಕ್ಯೂರ್ ಆಗಿದೆ. ಹೇಳಿ, ಜೋರಾಗಿ ಮಾತಾಡಿ, ಬೇಗ ಬೇಗ ಮಾತಾಡ್ಬೇಕು. ಅದಕ್ಕೆ ಈಗ ಟ್ರೀಟ್ಮೆಂಟ್ ಆಗಿ 3-4-5 years ಆಯ್ತು, ಏನೂ ಇಲ್ಲ ಈಗ. ಈಗ ಏನು ಇಲ್ಲ ಅಂದ್ರೆ ಗಿರೀಶ್, ನೀವ್ ಇನ್ನೊಂದ್ಸರ್ತಿ ಪೆಟ್ ಸ್ಕ್ಯಾನ್ ಏನಾದ್ರು ಮಾಡಿದ್ರಾ? ಡಾಕ್ಟರ್ ಹತ್ರ ಹೋಗಿದ್ದೀರಾ ಇತ್ತೀಚೆಗೆ? ಹೌದು ಸರ್, ಅದನ್ನೆಲ್ಲ ಇತ್ತು. ಒಂದು 1 year ಮತ್ತೆ ಅದನ್ನ ಟ್ಯಾಬ್ಲೆಟ್ಸ್ ತಗೊಂಡ್ವಿ. ಹಾ, ಯಾವ ಮತ್ತೆ ಕೇಳಿದಾಗ ಈಗ ಏನಿಲ್ಲ ಅಂತ ಹೇಳಿದ್ರು ಅವರು. ಮುಂದಿನ ಪ್ರಶ್ನೆ ಏನ್ ನಿಮ್ದು ಈಗ? ಸರಿ, ಈಗ ಏನು ಇಲ್ಲ ಅಂದ್ಮೇಲೆ ಈ ಕಷಾಯ ಕುಡಿಬೇಕೋ ಬೇಡ ಅನ್ನೋದು ನಿಮ್ ಪ್ರಶ್ನೆ. ಹೌದು. ಹಾ, ಅಷ್ಟನ್ನು ಇಷ್ಟೊದ್ದ ಮಾಡ್ತಿದ್ದೀರಾ. ನೋಡಿ, ಇದನ್ನ ನೀವು, ನಾನು ಆಗ್ಲೇ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಒಂದು ಕಾಫಿ ಟೀ ತರ ಬಳಸ್ಬೋದು ಇದನ್ನ. ನೀವು ಕೇವಲ ಕ್ಯಾನ್ಸರ್ಗೆ ಅಂತಲೇ ಅಲ್ಲ, ಕ್ಯಾನ್ಸರಿಗೆ ನಂಬರ್ 1 ಔಷಧ ಅದು. ಆದ್ರೂ ಕೂಡ ಡಯಾಬಿಟಿಸ್ ಇದ್ರೆ ಡಯಾಬಿಟಿಸ್ ಕಡಿಮೆ ಮಾಡುತ್ತೆ, ಕಿಡ್ನಿ ಪ್ರಾಬ್ಲಮ್ ಇದ್ರೆ ಕಿಡ್ನಿ ಪ್ರಾಬ್ಲಮ್ಗೆ ಹೆಲ್ಪ್ ಮಾಡುತ್ತೆ, ಯಾವುದೇ ತರಹದ ಫೈಬ್ರೋಸಿಸ್ ಬಾಡಿ ಒಳಗಡೆ ಆಗ್ತದೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಆಂಟಿಆಕ್ಸಿಡೆಂಟ್ಸ್ ರಿಚ್ ಆಗಿರೋದ್ರಿಂದ ಬೇರೆ ಬೇರೆ ತೊಂದರೆಗಳಿಗೂ ಬಹಳಷ್ಟು ಹೆಲ್ಪ್ ಆಗೋದ್ರಿಂದ ಇದನ್ನ ಟೀ ಕಾಫಿ ತರ ಕುಡಿಬೋದು ನೀವು. ಓಕೆ, ಡೌಟ್ ಕ್ಲಿಯರ್ ಆಯ್ತಲ್ಲ? ಕ್ಯಾನ್ಸರ್ ಬಂದ ಮೇಲೆ ತಾವು ಗುಣಮುಖರಾಗಿದ್ರೂ ಸಹಿತ ತಗೋಬೋದು, ಬರದೇ ಇರೋಂತೆ ನೀವು ಈ ಗುರುಗಳು ಹೇಳಿರುವಂತಹ CA ಪೌಡರ್ನ ಸಹಿತ ತಾವು ಸೇವಿಸ್ಬೋದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಇದೆಲ್ಲ ಔಷಧಿಗಳ ಜೊತೆಗೆ ತಮ್ಮ ಮನೋಸ್ಥೈರ್ಯ, ವಿಲ್ ಪವರ್ ಅಂತಾನೆ ಹೇಳ್ತೀವಿ, ಅದು ತುಂಬಾನೇ ಮುಖ್ಯವಾಗಿರುತ್ತೆ. ಜೊತೆ ಗುರುಜಿ, ಇನ್ನು ಹಲವಾರು ಏನಂತಾರೆ ಕಾರಣಗಳು ಸಾಕಷ್ಟು ನಾವು ನೋಡ್ತಾ ಇದೀವಿ. ಅಂದ್ರೆ ಈ ಸಿಂಪ್ಟಮ್ಸ್ಗಳು ಬರುವಂಥದ್ದು ಯಾವ ರೀತಿ ಇರುತ್ತೆ? ಫಾರ್ ಎಕ್ಸಾಂಪಲ್, ಇವರು ಬೋನ್ ಕ್ಯಾನ್ಸರ್ ಅಂತ ಹೇಳಿದ್ರು, ಬೋನ್ ಬರುವಂಥ ಸಿಂಪ್ಟಮ್ಸ್ಗಳು ಯಾವ ರೀತಿ ಇರಬಹುದು? ಹಾ, ಈಗ ಯಾವ ಭಾಗದಲ್ಲಿ ಒಂದು ಕ್ಯಾನ್ಸರ್ ಆಗಿದೆ ಅಂತ ಇಟ್ಕೊಳ್ಳಿ. ಈಗ ಹಿಪ್ ಜಾಯಿಂಟ್ ಅಲ್ಲೇ ಆಗಿದೆ, ಒಂದು 10-15 ನಿಮಿಷ ನಿಂತು ಬಿಟ್ರೆ ಇನ್ ಕಿತ್ತಾಕತ್ತೇನೋ ಸೊಂಟ ಅಂತ ಅನ್ನೋ ತರ ನೋವು ಬರುತ್ತೆ. ಬಿದ್ದಿಲ್ಲ, ಏನೂ ಆಗಿಲ್ಲ, ಇದ್ದಕ್ಕಿದ್ದಂಗೆ ನೋವು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಲ್ಲೋ ಹೋಗ್ತಾ ಇದ್ದಂಗೆ ಬಿದ್ದೋಗ್ಬೇಕು ಅನ್ಸುತ್ತೆ, ಅಲ್ಲ ಕುತ್ಕೊಂಡ್ಬಿಡೋಣ ಅನ್ಸುತ್ತೆ, ಈ ತರ. ಅಥವಾ ಇದು ನಿಮ್ಮ ಸ್ಕೆಲಿಟನ್ ಇದ್ರೊಳಗೆ ವರ್ಟಿಬ್ರದಲ್ಲಿ ಏನಾದ್ರು ಕ್ಯಾನ್ಸರ್ ಆಗಿದೆ ಅಂತಿದ್ರೆ ನಿಲ್ಲೋದಿಕ್ಕಾಗಲ್ಲ, ಕೂತ್ರೆ ಅಥವಾ ಬೈಕಲ್ಲಿ ಓಡಾಡ್ಬೇಕಾದ್ರೆ ಒಂದು ಜಂಪ್ ಆಗ್ಬಿಟ್ರೆ ಜೀವನೇ ಹೋದಂಗಾಗುತ್ತೆ, ಕಿರ್ಚೋನ ಅಷ್ಟು ಪೇನ್ ಆಗುತ್ತೆ. ಯಾಕೆ ಹಿಂಗಾಗ್ತಾ ಇದೆ ಅಂತ ಹೋಗಿ ಇಮಿಡಿಯೇಟ್ ಆಗಿ ತೋರಿಸ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ಬಯಾಪ್ಸಿ ಮಾಡೋಕೆ ಹೆದರ್ಕೊಂಡ್ಬಿಡ್ತಾರೆ. ಯಾಕೆ ಹೆದರಿಕೆ ಅಂದ್ರೆ, ಬೇಡ ಸ್ವಾಮಿ ಕ್ಯಾನ್ಸರ್ ಅಂತ ಬಂದ್ಬಿಟ್ರೆ, ಹಾ ಅಲ್ಲ, ಕರೆಕ್ಟ್ ಕ್ಯಾನ್ಸರ್ ಅಂತ ಬರುತ್ತೆ ಅಂತ ನೀವು ಬಯಾಪ್ಸಿ ಮಾಡಿಲ್ಲ ಅಂದ್ರೆ ಅದು ಕ್ಯಾನ್ಸರ್ ಇರೋದಂತೂ ಗುಣ ಆಗಿರಲ್ಲ, ಒಳಗಡೆನೆ ಇರುತ್ತೆ, ಇನ್ನೂ ಜಾಸ್ತಿ ಹಾಕೊಂಡು ಹೋಗುತ್ತೆ. ಅದಕ್ಕಿಂತ ಬೇಗ ಅದನ್ನ ಮಾಡ್ಕೊಳ್ಳಿ ಅಂತ. ನೀವು ಆಗ್ಲೇ ಹೇಳಿದಾಗ ಮನೋಸ್ಥೈರ್ಯ ಅಂತಂದ್ರೆ ಹೇಗೆ, ನಾನು ಎಲ್ಲ ನನ್ನ ಪೇಷಂಟಿಗೆ ನಾನು ಹೇಳೋದು, ಕ್ಯಾನ್ಸರ್ ಅಂತ ಬಂದಿದ್ದಾರೆ, ಭಯದಲ್ಲಿದ್ದಾರೆ ಅಂತ, ನೀವು ಎಷ್ಟು ವರ್ಷ ಬದುಕಬೇಕು ಅಂದ್ಕೊಂಡಿದ್ದೀರಾ ಅಂತ. ಜಾಸ್ತಿ ಇಲ್ಲ ಸ್ವಾಮಿ, ನಂಗೆ ಏನೋ ಒಂದು ಸಣ್ಣದೆರಡು ಕೆಲಸ ಇದೆ ಆದ್ರೆ ಸಾಕು, ನಿಜವಾಗ್ಲೂ ಹೋಗ್ತಾನೆ. ಹಂಗಿದ್ಮೇಲೆ 2 ವರ್ಷಕ್ಕೆ ಬದುಕ್ತೀನಿ ಅಂತ ಧೈರ್ಯವಾಗಿರಿ, ಅಥವಾ ಸಾಯ್ತೀನಿ ನಾನು ಅಂತ ಧೈರ್ಯವಾಗಿರಿ. ಸಾಯೋದಕ್ಕೆ ತಯಾರಾಗಿ, ಅವಾಗ ಹೆದರಿಕೆ ಹೊರಟೋಗುತ್ತೆ. ಯಾವಾಗ ನಾನು ಬಿಡತ್ಲ ಸತ್ರ ಸಾಯಿಲಿ, ಇವತ್ತಲ್ಲ ಯಾವತ್ತು ಹೋಗ್ಬೇಕು, ಇವತ್ತು ಹೋಗ್ತೀನಿ ಅಷ್ಟೇ ಅಂತ ಅನ್ಕೊಂಡಿರಿ, ನಿಮ್ಮ ಹತ್ರ ಕಾಯಿಲೆನೇ ಎದ್ದು ಓಡೋಗತ್ತೆ. ಯಾಕೆಂತಂದ್ರೆ ನಾವು ಭಯದಿಂದ ಹೊರಗೆ ಬರಬೇಕು. ನಿಮ್ಗೆ ಭಯಕ್ಕೂ ಈ ಕ್ಯಾನ್ಸರ್ಗೆ ಏನು ಸಂಬಂಧ ಸ್ವಾಮಿ, ಇವರೇನೋ ಸುಮ್ಮನೆ ಕತೆ ಹೇಳ್ತಾರೆ ಡಾಕ್ಟ್ರು ಅಂತ ಅನ್ಕೋಬಾರ್ದು. ಏನಂತಂದ್ರೆ, ಒಂದು ಸರ್ತಿ ಭಯ ಇತ್ತು ಅಂತಂದ್ರೆ ನಿಮ್ಗೆ ಹೊಟ್ಟೆ ಒಳಗೆ ಒಂಥರ ಜಿಂಗ್ ಜಿಂಗ್ ಅಂತ ಒಂದು ಫೀಲ್ ಆಗುತ್ತೆ ನೋಡಿ ಭಯಕ್ಕೆ. ಹೌದೌದು. ಅದು ಹೆಂಗೆ ಅಂತಂದ್ರೆ, ಈಗ ನಾನು ಸ್ಟೇಜ್ ಮೇಲೆ ಹೋಗ್ಬೇಕು ಇವಾಗ ನೆಕ್ಸ್ಟ್ ಅಂದ ತಕ್ಷಣ ನೆನಪಾದ ತಕ್ಷಣ ಒಂಥರ ಹಿಂಗೆ ಆಗ್ತಿರುತ್ತೆ. ಅದು ಯಾಕೆ ಅಂತಂದ್ರೆ ಅಡ್ರಿನಾಲಿನ್ ಔಟ್ ಆಗೋದು, ಅದು ನಮ್ಮ ದೇಹದಲ್ಲಿರ್ತಕ್ಕಂಥ ಹಾರ್ಮೋನ್. ಅದು ಒಂದು ಔಟ್ ಆಯಿತು ಅಂತಂದರೆ ಬಾಡಿ ಒಳಗಡೆ ಇನ್ನೊಂದು ಹಾರ್ಮೋನ್ಗೆ ಲಿಂಕ್ ಆಗ್ತಾ ಹೋಗುತ್ತೆ. ಬಾಡಿ ಒಳಗಡೆ ಏನೇನು ಆಗಬಾರ್ದು ಅದು ಆಗ್ತಾ ಹೋಗುತ್ತೆ. ಇನ್ಸುಲಿನ್ಗೂ ಎಫೆಕ್ಟ್ ಆಗ್ತಾ ಹೋಗುತ್ತೆ. ವ್ಯತ್ಯಾಸ ಆಗ್ತಾ ಹೋದಾಗ ಈ ಥರದ ಕಾಯಿಲೆಗಳು ಏನಾಗುತ್ತೆ, ಇನ್ನಷ್ಟು ಉಲ್ಬಣ ಆಗಲಿಕ್ಕೆ. ಈವನ್ HIV ಸಹ HIV ಪೇಷಂಟ್ಗಳು ಬಹಳ ಬೇಗ ಸತ್ತೋಗೋದು ಯಾವಾಗ ಅಂತಂದ್ರೆ ಧೃತಿಗೆಟ್ಟಾಗ. ಕರೆಕ್ಟ್, ಹೆದರಬಾರ್ದು. ಬಂದ್ಬಿಟ್ಟಿದೆಯಾ ಕಾಯಿಲೆ, ಸರಿ ಅತ್ಲಾಗ ಸಾವು ಅನ್ನೋದು ನನ್ನ ಎದುರುಗಡೆ ಇದೆ ಅಂತ ಆಯ್ತು, ಇರುವಷ್ಟು ದಿವಸ ಒಳ್ಳೆ ಕೆಲಸ ಮಾಡ್ಬಿಟ್ಟು ಸತ್ತೋಗ್ತೇನೆ ಅತ್ಲಾಗಿ ಅನ್ನೋ ಧೈರ್ಯ ತಗೊಳ್ಳಿ. ನೀವು 5 ವರ್ಷದಲ್ಲಿ ಹೋಗೋದು 10 ವರ್ಷ ಆಗ್ತದೆ. ಈಗ ಕ್ಯಾನ್ಸರ್ನ ಗೆದ್ದು ಬಂದಂಥವ್ರು ಸಾಕಷ್ಟು ಲಕ್ಷಾನುಗಟ್ಟಲೆ ಜನರಿದ್ದಾರೆ. ಅದು ಜನಸಾಮಾನ್ಯರಾಗಿರ್ಬೋದು, ಒಬ್ಬ ಬಡವ, ಬಲ್ಲಿಗ ಅಥವಾ ಶ್ರೀಮಂತರು, ಹೀಗೆ ಸಾಕಷ್ಟು ಜನರಿದ್ದಾರೆ. ಆ ಲಿಸ್ಟಲ್ಲಿ ನಮಗೆ ಗೊತ್ತಿರುವಂಥ ಒಂದಿಷ್ಟು ಮುಖಗಳು ಅಂತಾರೆ, ಒಂದಿಷ್ಟು ಕ್ರಿಕೆಟ್ ಆಟಗಾರರಾಗಿರ್ಬೋದು, ಸಿನಿಮಾ ನಟ ನಟಿಯರಾಗಿರ್ಬೋದು. ಅಂದರೆ ಇಲ್ಲಿ ವಿಲ್ ಪವರ್ ಜೊತೆಗೆ ಟ್ರೀಟ್ಮೆಂಟನ್ನು ಗೆಲ್ಲುವಂಥ ವಿಷಯಗಳು ಬಂತು ಅಂತಂದರೆ, ತಮ್ಮ ಸೂತ್ರದ ಪ್ರಕಾರ ಅಥವಾ ಡಾಕ್ಟರ್ ಸಂತೋಷ್ ಗುರೂಜಿಯವರ ಕ್ಯಾನ್ಸರ್ಗೆ ಸೂತ್ರಗಳು ಅಂತ ಅನ್ನೋದಾದರೆ ಏನು ಹೇಳ್ಬೋದು ಅಂತ? ಮೊದಲು ನಾವು ಸೋತು ಗೆದ್ದವ್ರನ್ನ ನಾವು ನೋಡಬೇಕು. ಅಯ್ಯೋ ನಮಗೆ ಬಂದ್ಬಿಟ್ಟಿದೆಯಲ್ಲ ಅಂತ ನಾವು ಸೋತು ಹೋಗ್ಬಿಡ್ಬಾರ್ದು. ಕರೆಕ್ಟ್. ಬಹಳಷ್ಟು ಜನ ಇದ್ದಾರೆ ಸಮಾಜದಲ್ಲಿ,
ಕ್ಯಾನ್ಸರ್ ಅನ್ನುವಂಥದ್ದು ಏನು ನಾಚಿಕೆ ಪಡುವಂಥದ್ದಲ್ಲ. ಎಷ್ಟೋ ಜನ ನನ್ನ ಹತ್ರ ಕ್ಯಾನ್ಸರ್ ಆಗಿದೆ ಆದವರು ಟಿವಿನಲ್ಲಿ ಮಾತಾಡ್ತೀರೇನಮ್ಮ ಅಂತಂದ್ರೆ, ಅಯ್ಯೋ ಬೇಡ, ನಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಮನೇಲಿ ಕ್ಯಾನ್ಸರ್ ಆಗಿರೋದು ಅಂತ. ನಾಚಿಕೆ ಪಡೋ ಕಾಯಿಲೆ ಅಲ್ಲ. ಇವತ್ತಿನ ದಿವಸ HIV ಆಗಿರೋದನ್ನೇ ನಾಚಿಕೆ ಪಡೆದ ಓಪನ್ ಆಗಿ ಹೇಳೋರು ಮಟ್ಟಕ್ಕೆ ನಾವು ಜನಗಳು ಬಂದಿಯಾರ ಅಲ್ವಾ. ಅಂಥದ್ರೊಳಗೆ ಕ್ಯಾನ್ಸರ್ ಏನದು ಯಾರಿಗ್ ಬಂದಿಲ್ಲ ಹೇಳಿ? ಕ್ಯಾನ್ಸರ್ ಬರ್ದಿದ್ದವ್ರು ಯಾರದೆ? ಅಂತ ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಇದೆ, ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಆಗಿದೆ, ಇನ್ನೆಂತ ಬೇಕು ಹೇಳ್ರಿ ಅಲ್ವಾ. ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಆಗಿ ಕೋರ್ಟಲ್ಲಿ ಅಲ್ದಾಡ್ಬೇಕಾದ್ರೂ ಸಮೇತ ಕಡೆಗೆ ಅವ್ರಿಗೊಂದು ಆಶ್ರಮ ಇರಲಿಲ್ಲ, ಉಳ್ಕೊಳಕ್ಕೆ ಜಾಗ ಇರಲಿಲ್ಲ, ಅದನ್ನು ಬಿಡಬೇಕು ಅಂತ ಬಂದಿತ್ತು. ಜಡ್ಜ್ ಹೇಳಿದ್ರು, ನೀವು ಆಶ್ರಮ ಯಾಕೆ ಬೇಕು ನಿಮಗೆ, ಈ ಪೇಷಂಟ್ ಆಗಿದ್ದೀರಿ. ಇಲ್ಲ, ಅತೀತಾಶ್ರಮದಲ್ಲಿ ನಾನಿದ್ದೀನಿ ಅಂತ. ಅತೀತಾಶ್ರಮ ಅಂದ್ರೆ ಏನು ಅಂತೇಳಿ ಅರ್ಥ ಮಾಡ್ಕೊಳಕ್ 3 ತಿಂಗಳು ತಗೊಂಡ್ರು ಜಡ್ಜ್. ನೋಡಿ, ಅರ್ಥ ಮಾಡ್ಕೊಳ್ಳಿ. ಕ್ಯಾನ್ಸರು ಅಂತಂತ ದೊಡ್ಡ ದೊಡ್ಡ ಏನು ದೇವತಾ ಪುರುಷರವರೆಲ್ಲ ಮಹನೀಯರಿಗೆ ಬಂದಿದೆ ಅಂದಾಗ ನಾನೇನೋ ಕರ್ಮ ಮಾಡಿದ್ದೀನಿ, ನಾನೇನೋ ಪಾಪ. ನಾವು ಸತ್ಯವಾಗಿ ಹೇಳ್ಬೇಕು ಅಂದ್ರೆ ಪಾಪ ಕರ್ಮ ಮಾಡಿದವ್ರಿಗೆ ಯಾವುದು ಬರಲ್ಲ. ಹಂಗೆ ನೋಡಕ್ ಹೋದ್ರೆ ಆರಾಮಾಗಿ ಇದ್ದೇ ಇರ್ತಾರೆ. ಪಾಪಿ ಚಿರಾಯು ಅಂತ ಒಂದು ಗಾದೆ ಇದೆ. ಈಗ ನಾವು ಯೋಚನೆ ಮಾಡಿ, ಸೋನಿಯಾ ಗಾಂಧಿ ಹೇಗಿದ್ದಾರೆ? ಆಕ್ಟಿವ್ ಆಗಿಲ್ವಾ ಅವರು? ಇನ್ನೂ ಪಕ್ಷದಲ್ಲಿ ದೊಡ್ಡ ಚೈತನ್ಯವಾಗಿ ಓಡಾಡ್ತಿದ್ದಾರೆ. ಶರದ್ ಪವಾರ್, ನಾನೇ ಅವ್ರನ್ನ ನೋಡ್ತಾ ಒಂದು 25 ವರ್ಷದ ಮೇಲಾಯ್ತಾನಪ್ಪ. ಅವ್ರ ಬಾಯಿ ತಿರುಗೋಗ್ಬಿಟ್ಟು ಆಪರೇಷನ್ ಎಲ್ಲ ಆಗಿ. ಬಹುಪಾಲು ಸಾಮಾನ್ಯ ಮನುಷ್ಯ ಆಗಿದ್ರೆ ಆ ತರದ ಬಾಯಿ ಆಗಿದ್ದಾಗ ಹೊರಗೆ ಬರಲ್ಲ. ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಹಲೋ, ಹೇಳಿ, ತಮ್ಮ ಹೆಸರು ಯಾವರಿಂದ? ಹಾ ಹೇಳ್ರಿ, ಏನ್ ಪ್ರಶ್ನೆ? ಹಾ, ಮೂಲವ್ಯಾಧಿ ಅಂತ ತೋರ್ಸಕ್ಕೆ ಹೋದ್ರೆ ಅವ್ರು ಮೂಲವ್ಯಾಧಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದಾರಮ್ಮ ಅಲ್ಲಿ? ಹೇಳಿಲ್ಲ. ಏನಾರು ಬ್ಲೀಡಿಂಗ್ ಆಗತ್ತಾ? ತುಂಬಾ ಬ್ಲೀಡಿಂಗ್ ಆಗತ್ತೆ, ಪ್ರೆಷರ್ ಮಾಡಿದ್ರೆ. ಅಲ್ಲ, ಗಡ್ಡೆ ತರ ಏನಾರು ಇದೆಯಾ ಅದು? ಹಾ ನೋಡಿ, ಒಂದು ಅಲ್ಲೂ ಸಹ ರೆಕ್ಟಮ್ ಕ್ಯಾನ್ಸರ್ ಅಂತ ಕರೀತಾರೆ. ಹೌದು. ಗುದದ್ವಾರದಲ್ಲೂ ಸಹ ಕ್ಯಾನ್ಸರ್ ಬಾರದೇ ಇರೋ ಜಾಗನೇ ಇಲ್ಲ ನಾಗೇಶ್. ಕಣ್ಣಿಗೆ ಕ್ಯಾನ್ಸರ್ ಬರ್ತದೆ, ಆಯ್ತಾ, ಚರ್ಮಕ್ಕೆ ಬರುತ್ತೆ ಅಂತ ನಾನು ಆಗ್ಲೇ ಹೇಳಿದೆ. ಹೇರ್ ರೂಟ್ಸಿಗೆ ಕ್ಯಾನ್ಸರ್ ಬರ್ತದೆ. ಇನ್ನು ಶಿಶ್ನದ ಮೇಲೆ ಕ್ಯಾನ್ಸರ್ ಆಗುತ್ತೆ, ವೆಜೈನಕ್ಕೆ ಕ್ಯಾನ್ಸರ್ ಆಗುತ್ತೆ, ಗರ್ಭಕೋಶಕ್ಕಂತೂ ಮಾಮೂಲಿ ಗೊತ್ತೇ ಇದೆ, ಕರಳು ಪರಳು ಅವೆಲ್ಲ ದೊಡ್ಡದು. ಇನ್ನು ಎಲ್ಲಿಗೆ ಬಿಡುತ್ತೆ ಹೇಳಿ? ಬ್ರೈನಲ್ಲಿ ಕ್ಯಾನ್ಸರ್ ಆಗುತ್ತೆ. ಒಟ್ಟಿನಲ್ಲಿ ಏನಂದ್ರೆ ಜೀವಕೋಶಗಳು ಗಡ್ಡೆ ತರ ಬೆಳ್ಕೊಂಡು ದೊಡ್ಡ ಮಟ್ಟಕ್ಕಾಗುವ ರಕ್ತ ಹೀರುವಂಥದ್ದು ಎಲ್ಲ ಆಗುತ್ತೋ ಅದೇ ಕ್ಯಾನ್ಸರ್ ಅಷ್ಟೇ. ಯಾಕಂದ್ರೆ ನಾವು ಎಲ್ಲ ನೋಡಿರುವಂಥದ್ದು ಏನಂದ್ರೆ ಫಿಲಮ್ಗಳಲ್ಲಿ, ಈ ಬಂಧನ ಫಿಲಮ್ ಅಲ್ಲೂ ಯಾರಿಗೂ ಕ್ಯಾನ್ಸರ್ ಆಗಿರುತ್ತೆ. ಫಿಲಮ್ಗಳಲ್ಲಿ ನಾವು ನೋಡಿರುವಂಥ ಕ್ಯಾನ್ಸರ್ಗಳು ಬ್ಲಡ್ ಕ್ಯಾನ್ಸರ್ ಅಂತ ಅನ್ನೋದು ಕಾಮನ್ ಸ್ಟ್ಯಾಂಡರ್ಡ್ ಆಗಿ ಗೊತ್ತಿತ್ತು. ಬಹುಶಃ ಅಂದಿನ ದಿನಗಳಲ್ಲಿ ಜೀವನ ಶೈಲಿ, ಆಹಾರ ಎಲ್ಲ ಚೆನ್ನಾಗಿತ್ತು. ಹಿಂಗಾಗಿ ಲಿಮಿಟೆಡ್ ಆಗಿರುವಂಥ ಕ್ಯಾನ್ಸರ್ ಡಿಸೀಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಈಗಿನ ನೀವು ಹೇಳ್ತಾ ಇರೋಂಗೆ ನೀವು ನೋಡ್ತಾ ಇದ್ರೆ ಮನುಷ್ಯನ ಯಾವುದೇ ಒಂದು ಬಿಟ್ಟಿಲ್ಲ. ಈಗ ನೀವು ಹೇಳ್ದಂಗೆನೆ ಅದು ಕ್ಯಾನ್ಸರ್ ಬಂದ ತಕ್ಷಣ ಫಸ್ಟ್ ಕಲ್ಪನೆ ಬರೋದು ಮೊದಲ ಪುಟದಿಂದ ಕೊನೆಯ ಪುಟಕ್ಕೂ ಹಾಡಿದೆಯಲ್ಲ, ಆ ವಿಷ್ಣುವರ್ಧನ್ ಹಾಡು ಹೇಳಿ ಆ ಕೆಂಬಿಟ್ಟು ಕನ್ನಡಿಗೆ ಮೇಲೆ ರಕ್ತ, ಆ ದುರಂತವನ್ನ ಫಿಲ್ಮಿ ಸ್ಟೋರಿಗೆ ತಗೊಂಡಿದ್ದಾರೆ ವಿನಃ ಇವತ್ತು ಆ ದುರಂತಗಳೇ ಆಗ್ಬೇಕು ಅಂತ ಏನಿಲ್ಲ. ಈಗ ರೆಕ್ಟಮ್ ಕ್ಯಾನ್ಸರ್ ಪಾಪ ಇದೊಂದು ಸ್ವಲ್ಪ ಸೀರಿಯಸ್ ಇದ್ದದು, ಸ್ವಲ್ಪ ಕಷ್ಟದಿದ್ದು. ಏನಂತಂದ್ರೆ ಮೋಷನ್ಗೆ ಡೈಲಿ ಹೋಗ್ಲೇಬೇಕಾದ್ದು ಪ್ರಕೃತಿ ನಿಯಮ. ಇದು ಹೋದಾಗ ಅಲ್ಲಿ ಬ್ಲೀಡಿಂಗ್ ಆಗತ್ತೆ, ನೋವಾಗತ್ತೆ, ಕೂತ್ಕೊಂಡು ಆಮೇಲೆ ಅಲ್ಲಿ ಕಟ್ ಮಾಡಿ ಎಲ್ಲ ಆಪರೇಷನ್ ಮಾಡಿದ್ಮೇಲೆ ಬ್ಯಾಗ್ ಇಡ್ಬೇಕಾಗತ್ತೆ. ಈಗ ಇತ್ತೀಚೆಗೆ ಅದಾದ್ರೂ ಬಂದಿದೆ, ಮುಂಚೆ ಅದು ಇರಲಿಲ್ಲ, ಬಹಳ ಕಷ್ಟ ಇತ್ತು. ಈಗ ಬ್ಯಾಗ್ ಇಟ್ಕೊಳ್ಳೋವಂಥ ಪರಿಸ್ಥಿತಿ ಎಲ್ಲ ಇರ್ತದೆ. ಸ್ಟಾರ್ಟಿಂಗ್ ಸ್ಟೇಜ್ ಇದ್ರೆ ಅಲ್ಲೂ ರೇಡಿಯೇಷನ್ಸ್ ಇತ್ಯಾದಿಗಳನ್ನ ಮಾಡಿ ಆಯುರ್ವೇದನೂ ತಗೊಂಡು ಜೊತೆಗೆ ಪಕ್ಕ ರೆಡಿ ಆಗ್ಬಿಡ್ಬೋದು. ಓಕೆ, ಮಾತಾಡೋಣ. ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ, ಮಾತಾಡಿ. ಹೇಳಿ, ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು ಹೇಳಿ, ಯಾವರಿಂದ? ನಾವು ಮಾಗಡಿ ತಾಲೂಕು ಕುದೂರಿಂದ. ಹೇಳಿ, ಏನ್ ಪ್ರಶ್ನೆ? ಸುಧಾ ಅಂತ ಹೇಳ್ಬಿಟ್ಟು. ಓಕೆ ಸರ್, ನನಗೆ 2018 ನನಗೆ ಕ್ಯಾನ್ಸರ್ ಆಗಿತ್ತು, ಗರ್ಭ ಕ್ಯಾನ್ಸರ್. ಓಕೆ. ಮತ್ತೆ ಆಪರೇಷನ್ ಆಯ್ತು ಬೆಂಗಳೂರು BJS ಹಾಸ್ಪಿಟಲ್ ಅಲ್ಲಿ. ಓಕೆ. ಮತ್ತೆ 21 ಅಲ್ಲಿ ಅರಣಿ ಆಪರೇಷನ್ ಆಯ್ತು ಸರ್, ತಿರ್ಗಾ ಅರಣಿ ಆಯ್ತು. ಓಕೆ. ಈಗ ಒಂದೊಂದ್ಸರಿ ತಿರ್ಗಾ ನೋವು ಬರ್ತಾ ಇರುತ್ತೆ ಸರ್. ಅಲ್ಲಿ ಆಪರೇಷನ್ ಮಾಡಿರೋ ಹತ್ರ ಬೆಲ್ಟ್ ಹಾಕು ಅಂತ ಹೇಳಿದ್ದಾರೆ ಅರಣಿ ಮಾಡಿರೋದಕ್ಕೆ. ಹರ್ನಿಯಾಗೆ. ಓಕೆ. ತಿರ್ಗಾ ಒಂದೊಂದ್ಸರಿ ನೋವು ಬರ್ತಾ ಇರುತ್ತೆ. ಹರ್ನಿ ಹತ್ರ ಏನ್ ಹಾಕಕ್ ಹೇಳಿದ್ದಾರೆ? ಅರಣಿ ಆಪರೇಷನ್ ಮಾಡಿದವರು ಬೆಲ್ಟ್ ಹಾಕಲ್ಲ ಕೇಳಿದ್ದಾರೆ. ಬೆಲ್ಟ್. ಹಾ, ಸರಿ ಸರಿ.
ನೋಡಿಮ್ಮ, ಅದು ಏನಂದ್ರೆ ಆಪರೇಷನ್ ಆಗಿದ್ದ ಜಾಗನೂ ಸಮೇತ ಸ್ವಲ್ಪ ಸಡ್ಲ ಥರ ಆದರೆ ಅದು ಮತ್ತೆ ಕೆಮ್ಮಿದಾಗ ಮತ್ತೊಂದಾದಾಗ ಇನ್ನೊಂದು ಸರ್ತಿ ಉಬ್ಬಿ ಬರುತ್ತೆ, ಒಂಥರ ಗ್ಯಾಪ್ ಥರ ಆಗಿಬಿಡುತ್ತೆ, ಅಲ್ಲೂ ಹರ್ನಿಯೇಷನ್ ಪುನಃ ಆಗ್ಬಿಡ್ಬೋದು. ಸೊ ಹಾಗಾಗಿ ಸಪೋರ್ಟಿವ್ ಆಗಿ ಬೆಲ್ಟ್ ಹಾಕ್ಕೊಳಕ್ಕೆ ಹೇಳ್ತಾರೆ ಅಷ್ಟೇ. ಇನ್ನು ನಿಮಗೆ ಆಪ್ರೇಷನ್ 2-3 ಆಗಿರೋದ್ರಿಂದ ಮೇಲಿನ ಮೇಲೆ ಇನ್ನೊಂದು ಆಗ್ಬೋದನೋ ಮತ್ತೊಂದು ಆಗ್ಬೋದನೋ ಅಂತ ಈ ತಲೆನಲ್ಲಿ ವರ್ಕೌಟ್ ಆಗ್ತಾ ಇರುತ್ತೆ. ಒಂದು ಸರ್ತಿ ಆಪ್ರೇಷನ್ ಆಯಿತು ಅಂದರೆ ಏನೇನೋ ಮಾಡಿರ್ತಾರೆ, ಈ ಕ್ಯಾನ್ಸರ್ ಬೇರೆ ಆಗಿದೆ, ಇನ್ನು ಆಪ್ರೇಷನ್ ಮಾಡಿದ ಜಾಗ ಏನಾದ್ರು ಕ್ಯಾನ್ಸರ್ ಆಗ್ಬಿಟ್ರೇನು, ಹಾಗೆಲ್ಲ ಏನೂ ಆಗೋದಿಲ್ಲ. ನೀವು ಆರಾಮಾಗಿ ಇರ್ತೀರಾ, ನೀವು ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡಿ, ಏನೂ ಆಗಬಾರ್ದು. ನಾನು ಆವಾಗಲೇ ಹೇಳೋದು ಯಾವಾಗಲೂ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ದೇಹದಲ್ಲಿ ಜಾಸ್ತಿ ಬೇಕು. ಅದು ರಿಚ್ ಆಗಿ ಸಿಕ್ಕುವಂಥದ್ದು ಕಾಡಿನ ಹಣ್ಣುಗಳೆಲ್ಲ ಇದಾವಲ್ಲ ಅವುಗಳು. ನಾವು ಅದಕ್ಕೋಸ್ಕರ ಅದರಿಂದನೇ ಒಂದು ಆಯುರ್ಬಲ ಅಂತ ಟಾನಿಕ್ ಮಾಡಿರೋದು. ಆಯುರ್ಬಲ CA ಅಂತ ಮಾಡಿದೀವಲ್ಲ, ಕ್ಯಾನ್ಸರ್ಗೆ ಒಂದಿಷ್ಟು ಹಣ್ಣುಗಳಿದಾವೆ. ಸಾಮಾನ್ಯ ಜನರು ಹೇಳ್ತಿರ್ತಾರೆ ನೋಡಿ, ಹನುಮನ ಫಲ, ಲಕ್ಷ್ಮಣ ಫಲ ಇತ್ಯಾದಿಗಳೆಲ್ಲ. ಅದ್ರೊಳಗಡೆ ಇನ್ನೊಂದಿಷ್ಟು ಏನಿದಾವೆ ಅಂತಂದ್ರೆ ಕಾಡಿನ ನೇರಳೆ ಹಣ್ಣು, ಆಮೇಲೆ ಈ ವಾಟೆ ಹಣ್ಣು, ಜೀರ್ಕ್ಲು ಹಣ್ಣು, ಇವುಗಳೆಲ್ಲ ಕ್ಯಾನ್ಸರ್ಗೆ ಬಹಳಷ್ಟು ಸಣ್ಣ 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 ರೀತಿಯಲ್ಲಿ ಹೆಲ್ಪ್ ಮಾಡ್ತವೆ. ಅಂಥವುಗಳನ್ನು ಸೇರಿಸಿ ಮಾಡಿರೋದೇ ಆಯುರ್ಬಲ CA. ಆಯುರ್ಬಲ D ತೆಗೆದಿದ್ದೀನಿ ಡಯಾಬಿಟಿಸ್ಗೆ ಅಂತ. ಇದು ಏನಂದ್ರೆ ಪ್ರಕೃತಿ ಎಲ್ಲದಕ್ಕೂ ನಮ್ಮಲ್ಲೇನು ಡಿಫಾರ್ಮಿಟೀಸ್ ಇದೆಯೋ ಅದು ತಕ್ಕನಾದ ಪ್ರಕೃತಿ ಕೊಟ್ಟಿದೆ. ಅದನ್ನು ವಿಂಗಡಣೆ ಮಾಡಿ ನಮಗೆ ಬಹಳ ಚೆನ್ನಾಗಿ ಫೀಡ್ ಕೊಟ್ಟಿರೋದು ಆಯುರ್ವೇದ ಶಾಸ್ತ್ರ. ಅಂದ್ರೆ ಒಟ್ಟಾರೆಯಾಗಿ ಗುರೂಜಿಯವರು ಒಂದ್ ಕಡೆ ಆಯುರ್ವೇದ ಜೊತೆಗೆ ಸಂಶೋಧನೆ, ಅನಾರೋಗ್ಯಕ್ಕೆ ಪೂರಕವಾಗಿರುವಂತಹ ಒಂದಿಷ್ಟು ಆಯುರ್ವೇದದ ಔಷಧಿಗಳು ಸಹಿತ ಗುರೂಜಿಯವರ ಹತ್ರ ಲಭ್ಯ ಇದೆ. ಯಾರಿಗೆ ಬೇಕು ಅನಿಸ್ತಾರೆ ದಯವಿಟ್ಟು ಅದನ್ನ ತಗೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಹಲೋ ಸರ್, ಕಿಡ್ನಿ ಒಳಗಡೆ ಗಂಟಿದೆ ಅಂತ ಹೇಳಿದ್ರೆ ಕಾರ್ಸಿನೋಮಾ ಅಂತ ಹೇಳಿದ್ದಾರೆ. ಹೇಳಿ. 2.5 ಇದೆ ಅಂತ ಹೇಳಿದ್ದಾರೆ, ಅದಕ್ಕೆ ಕೇಳ್ಬೇಕಾದ್ರೆ. ನೋಡಮ್ಮ, ರೀನಲ್ ಸೆಲ್ಸ್ ಕಾರ್ಸಿನೋಮಾ ಅಂತೇಳಿ ಕರೀತಾರೆ. ಈಗ ಕಿಡ್ನಿ, ಈಗ ಒಂದೇ ಒಂದು ಬಾಡಿ ಒಳಗಡೆ ಜಾಗ ಬಿಡೋದಿಲ್ಲ ಕ್ಯಾನ್ಸರ್. ನಾನು ಆಗ್ಲೇ ಹೇಳ್ದಲ್ಲ, ಎಲ್ಲಿ ಬೇಕಾದ್ರೆ ಬರ್ಬೋದು. ಆದ್ರಿಂದ ಕಿಡ್ನಿಗೆ ಕ್ಯಾನ್ಸರ್ ಆಗಿದೆ ಅಂತಂದಾಗ ಒಂದೇ ಸರ್ತಿ ಕಿಡ್ನಿನೇ ಹೊರಟೋಯ್ತು ಅಂತಲ್ಲ, ಅದಕ್ಕೆ ಏನು ಚಿಕಿತ್ಸೆ ಮಾಡಬಹುದು ಅನ್ನುವಂಥದ್ದನ್ನು ನೋಡಬೇಕು. ಯಾವ ಮಟ್ಟಕ್ಕೆ ಅದು ವ್ಯಾಪ್ಸಿದೆ, ಎಲ್ಲಿವರೆಗೆ ವ್ಯಾಪ್ಸಿದೆ ಅನ್ನೋದು ಸಹ ಕೆಲಸ ಆಗುತ್ತೆ. ಇದನ್ನ ನಾನು ಆಗ್ಲೇ ಹೇಳಿದಾಗೆ ಎರಡೂ ಸಹ ಅಲೋಪತಿ ಅಂಡ್ ಆಯುರ್ವೇದ ಎರಡು ಜೊತೆಗೆ ಹೋಗ್ತಾ ಬನ್ನಿ, ಆವಾಗ ಎಲ್ಲವೂ ಸಹ ಸರಿಯಾಗತ್ತೆ, ಯಶಸ್ವಿ ಆಗತ್ತೆ. ಈಗ ಬರೀ ನಾನ್ ವೆಜ್ ಊಟ ಮಾಡ್ಕೊಂಡೇ ಇರಕ್ಕಾಗತ್ತ ಅಲ್ವಾ? ಅದ್ರ ಜೊತೆಗೆ ಒಂದು ಕೆಲವು ಸಾತ್ವಿಕ ಆಹಾರನು ಸಸ್ಯಾಹಾರನು ಮಧ್ಯದಲ್ಲಿ ಬೇಕಾಗ್ತದೆ. ಹಾಗಾಗಿ ಈ ಕಡೆ ಅಲೋಪತಿನೂ ಇರಲಿ, ಈ ಕಡೆ ಆಯುರ್ವೇದನೂ ಎರಡೂ ಇಟ್ಕೊಂಡು ಹೋದ್ರಿ ಅಂತಂದ್ರೆ ಖಂಡಿತವಾಗಿ ಯಶಸ್ವಿ ಆಗುತ್ತೆ. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ ಹೇಳಿ. ಹಲೋ ಹೇಳಿ. ಪ್ರಶ್ನೆ. ನಮ್ಗೆ 3 ವರ್ಷದಿಂದ ರೀ ಶ್ವಾಸಕೋಶದ ಕ್ಯಾನ್ಸರ್ ಐತೆ ಅಂತ ಹೇಳಿದ್ರಿ. ಹಾಸ್ಪಿಟಲ್ ಆಮೇಲೆ ಆಪರೇಷನ್ ಆಗ್ಬೇಕಂದ್ರಿ, ಆಪರೇಷನ್ ಮಾಡಿಸ್ಕೊಳ್ಳಿಲ್ರಿ ನಾವು. ನಮ್ಗೆಲ್ಲರೂ ಸಹಿತ ಆರೋಗ್ಯ ಕ್ರಾಂತಿ, ಆರೋಗ್ಯಕರ ಕರ್ನಾಟಕಕ್ಕಾಗಿ ಇವತ್ತಿನ ದಿವಸ ಕ್ಯಾನ್ಸರ್ ಕುರಿತಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದಾರೆ. ಜೊತೆಗೆ ಕ್ಯಾನ್ಸರ್ ಬರುವಂತಹ ಲಕ್ಷಣಗಳು, ಹೇಗೆ ಆಯುರ್ವೇದ ಚಿಕಿತ್ಸೆ ನಮ್ಮ ಕ್ಯಾನ್ಸರ್ ಬಂದಿರುವಂತಹ ಸಮಸ್ಯೆಗೆ ಇದು ಸರಿಯಾದಂತಹ ಚಿಕಿತ್ಸೆಯಾಗಿ ಕೆಲಸ ಮಾಡುತ್ತೆ, ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಇನ್ನು ಮನೋಸ್ಥೈರ್ಯದ ಬಗ್ಗೆ ಮಾತನಾಡ್ತಾ ಇದೀವಿ. ಆಯುರ್ವೇದ, ಅಲೋಪತಿ ಯಾವುದೇ ರೀತಿ ನೀವು ಔಷಧಿಗಳನ್ನು ತೆಗೆದುಕೊಂಡ್ರು ಸಹಿತ ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಹೇಳ್ತೀವಿ, ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಹೇಳ್ತೀವಿ. ಹೇಗೆ ಒಂದಕ್ಕೊಂದು ಪೂರಕ ಆಗುತ್ತೆ? ಯಾಕಂದ್ರೆ ಸಾಕಷ್ಟು ಜನರ ಪ್ರಶ್ನೆ ಇರುತ್ತೆ, ನಾನು ಕೀಮೋಥೆರಪಿ ತಗೋತಾ ಇದ್ದೀನಿ, ಆಯುರ್ವೇದ ತಗೋಬೇಕಾ, ಆಯುರ್ವೇದ ತಗೋತಾ ಇದ್ದೀನಿ, ಅಲೋಪತಿ ತಗೋಬೇಕಾ, ಅಲೋಪತಿ ತಗೋತಾ ಇದ್ದೀನಿ, ಹೋಮಿಯೋಪತಿ ತಗೋಬೇಕಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಯಾಕಂದ್ರೆ ನಾವು ಕುತ್ಕೊಂಡು ಇಲ್ಲಿ ಮಾತನಾಡೋದು ಅತ್ಯಂತ ಸರಳವಾಗಿ ಅನ್ಸುತ್ತೆ, ಮಾರ್ಗದರ್ಶನ ನೀಡಬಹುದು. ಬಟ್ ಒಬ್ಬ ಪೇಷಂಟ್ಗೆ ಇಂಥ ಹಲವಾರು ಪ್ರಶ್ನೆಗಳು ಕಾಡಿದಾಗ ಅವ್ರಿಗೆ ಒಂದು ಕ್ಲಾರಿಟಿ ಕೊಡೋದಾಗ್ಲಿ, ಅದ್ರ ಬಗ್ಗೆ ಒಂದು ವಿವರಣೆ ನೀಡೋದಾದ್ರೆ ಹೇಗೆ ಗುರುಜಿ? ನೋಡಿ, ಬಂದವ್ರ ಮಾತೆಲ್ಲ ಕೇಳ್ತಾ ಇರಬಾರ್ದು. ಯಾರ್ಯಾರೋ ಈಗ ಅಲೋಪತಿ ತಗೋ, ಹೋಮಿಯೋಪತಿ ತಗೋ, ನ್ಯಾಚುರೋಪತಿ ತಗೋ ಅಂತ ಕಿತಾಪತಿನೇ ಆಗತ್ತೆ. ಆಮೇಲೆ ಸುಮ್ಮನೆ ನಾವು ಏನ್ ಮಾಡ್ಬೇಕು, ಮೊದಲು ಚಿಕಿತ್ಸೆ ಬಂದಿದೆ, ಇನ್ವೆಸ್ಟಿಗೇಷನ್ ಮಾಡ್ಲಿ, ಅಲೋಪತಿಗೆ ಹೋಗ್ಲಿ, ಜೊತೆಲಿ ಆಯುರ್ವೇದ ಮಾಡ್ಲಿ. ಕರೆಕ್ಟ್. ಒಂದು. ಇನ್ನೊಂದು 4 ಭಾಗದ ಚಿಕಿತ್ಸೆ ಇದಕ್ಕೆ ಅಗತ್ಯ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ. ಒಂದು ಅಲೋಪತಿ ಮಾಡಬೇಕು, ಇನ್ನೊಂದು ಆಯುರ್ವೇದ ಜೊತೆಗಿರಬೇಕು, ಇನ್ನೊಂದು ಮನೋಸ್ಥೈರ್ಯಕ್ಕೋಸ್ಕರ ದೇವರ ಆರಾಧನೆಯೂ ಸಹ ಬೇಕಾಗತ್ತೆ. ಕರೆಕ್ಟ್. ದೇವರಿದ್ದಾರೆ ನನ್ನ ಜೊತೆಗೆ ಅನ್ನುವಂಥ ಪಾಸಿಟಿವಿಟಿನ ಕ್ರಿಯೇಟ್ ಮಾಡ್ಕೊಳಕ್ಕೆ. 4ನೇದು ಕುಟುಂಬ, ಫ್ಯಾಮಿಲಿ ತನ್ನ ಜೊತೆಗಿದೆ ಅಂತ ಆಗ್ಬೇಕು, ಫ್ಯಾಮಿಲಿಯವರು ಸಹ ಅವ್ರ ಜೊತೆಗಿರ್ಬೇಕು. ಈ 4 ಇದ್ಬಿಟ್ರೆ ಯಾರೂ ಬೇಕಾಗಿಲ್ಲ. ಈ ಪೇಷಂಟು ನೋಡಿ, 2 ಭಾಗ ಚಿಕಿತ್ಸೆಗಾದ್ರೆ 2 ಭಾಗ ಈ ಕಡೆದಾಯ್ತು. ಈ 2 ಭಾಗದಲ್ಲಿ ದೇವರು ಅಂತಂದಾಗ, ಭಗವಂತ ಅಂತಂದಾಗ ನಮ್ಗಿಂತ ಮೀರಿದೊಂದು ಶಕ್ತಿ ಪ್ರಪಂಚದಲ್ಲಿ ಇದ್ದೇ ಇದೆ ಅಲ್ವಾ? ನೀರು ಕಾಣುತ್ತೆ,
ಬೆಂಕಿ ಕಾಣುತ್ತೆ, ಗಾಳಿ ಕಾಣುತ್ತೆ. ಇದ್ರೊಳಗಡೆ ಕರೆಂಟ್ ಇದೆಯಾ ಅಂತ ಹೆಂಗ್ ಸ್ವಾಮಿ ಗೊತ್ತಾಗತ್ತೆ ಅಲ್ವಾ? ಈ ಮೂರಿಂದಲೂ ಕರೆಂಟ್ ಬರುತ್ತೆ. ಕರೆಂಟ್ ಬರೋದ್ರಿಂದಲೇ ನಮ್ಗೆ ಇಲ್ಲಿ ಬೆಳಕು ಹತ್ತೋದು. ಈ ಕರೆಂಟ್ ಅನ್ನೋದೇ ಭಗವಂತ ಅಂತ. ಇದು ಯಾರು ಸೃಷ್ಟಿ ಮಾಡದೇ ಇರುವಂತ ಒಂದು ಶಕ್ತಿ. ಹಾಗಾದ್ರೆ ನಮ್ಮನ್ನು ತಂದಿರೋದು ಒಂದು ಶಕ್ತಿ ಮೇಲೆಲ್ಲೋ ಇದೆ ಅಂತ. ಸೊ ಆ ಶಕ್ತಿಯನ್ನ ನಾವಿಲ್ಲಿ ಆತ್ಮಶಕ್ತಿಯಲ್ಲಿ ತುಂಬಿಸ್ಕೊಂಡು ಒಂದಿಷ್ಟು ಕೆಲಸಗಳನ್ನು ಮಾಡ್ತೀವಿ. ಅದೇ ತರದಲ್ಲಿ ನಾವೀಗ ತೀರ್ಥಯಾತ್ರೆಗೆ ಹೋಗ್ತೀವಿ. ಮಾತಾಡ್ತೇನೆ ಗುರುಜಿ, ಅದ್ರ ಬಗ್ಗೆ ಒಂದೊಂದು ಕಾಲ್ ಇದೆ. ನಮಸ್ಕಾರ. ನಮಸ್ತೆ. ಹಲೋ, ಹೇಳಿ ಸರ್ ತಮ್ಮ ನಮಸ್ಕಾರ. ಹೇಳಿ ಸರ್ ತಮ್ಮ ಹೆಸರು, ಏನ್ ಪ್ರಶ್ನೆ? ನಮ್ಮ ಹೆಸರು ಲತಾ ಅಂತ ಸರ್. ಲತಾ ಅಂತ ಹೇಳಿ ಮೇಡಮ್, ಏನ್ ಪ್ರಶ್ನೆ ಕೇಳಿ. ನಾವು ನಮ್ಮ ತಾಯಿಗೆ ಈಗ ಒಂದು 5-6 ವರ್ಷದ ಮುಂಚೆ ಕ್ಯಾನ್ಸರ್ ಆಗಿತ್ತು ಸರ್, ಬ್ಲಡ್ ಕ್ಯಾನ್ಸರ್. ಓಕೆ. ಅವರಿಗೆ ಮೆಡಿಸನ್ ಎಲ್ಲ ಕೊಡ್ತಿದ್ದು, ಈಗ ಪರವಾಗಿಲ್ಲ. ಆದ್ರೆ ಮಂಡಿ ನೋವು ಜಾಸ್ತಿ ಆಗ್ಬಿಟ್ಟಿತ್ತು. ವಯಸ್ಸೆಷ್ಟಮ್ಮ ಅವರಿಗೆ? ಅವರಿಗೆ 69 ಸರ್. ನೋಡಿಮ್ಮ, 69 ವರ್ಷ. ನಿಮ್ಗೆ ಎಷ್ಟಮ್ಮ ವರ್ಷ? ನಿಮ್ಗೆ ಎಷ್ಟು ವಯಸ್ಸೀಗ? ನಮಗೆ ಈಗ 49. 49, 50ಕ್ಕೆ ಹತ್ರ ಬಂದ್ರೆ ನಿಮ್ಗೂ ಸಹ ಮಂಡಿ ನೋವು ಇದ್ದೇ ಇರುತ್ತೆ ಸಾಮಾನ್ಯವಾಗಿ, ಗೊತ್ತಲ್ವಾ? ಆಮೇಲೆ ಈ ಮಂಡಿ ನೋವು ಅನ್ನೋದು ಈ ಕ್ಯಾನ್ಸರ್ ಇಂದ ಬಂದಿದ್ದಾಗಲಿ ಅಥವಾ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದಾಗಲಿ ಅಲ್ಲ. ಯಾಕೆಂತಂದ್ರೆ ಮಂಡಿ ನೋವು ವಯೋಸಹಜವಾಗಿ ಆ ಸಂದರ್ಭದಲ್ಲಿ ಬರ್ತದೆ. ಅದನ್ನು ಬೇರೆ ಚಿಕಿತ್ಸೆ ಮಾಡಿ. ಈಗ ಬ್ಲಡ್ ಕ್ಯಾನ್ಸರ್ ಇದ್ದಂಥದ್ದು ನೀವು ಚಿಕಿತ್ಸೆ ಮಾಡಿ ಈಗ ಆರಾಮಾಗಿದ್ದಾರೆ ಅನ್ನೋದೇ ಸಂತೋಷ. ಇನ್ನು ಆ ವೈದ್ಯನಾರಾಯಣ ಸ್ವಾಮಿಯ ಕೃಪೆನಲ್ಲಿ ಇನ್ನಷ್ಟು ಗುಣವಾಗಿ ಇದು ಸರಿ ಮಾಡ್ಬೋದು. ಇದು ಏನು ತೊಂದರೆ ಇಲ್ಲ. ಬಟ್ ಇದು ಮಂಡಿ ನೋವು ಅಂತ ಹೇಳ್ತಿದ್ದೀರಿ, ನಮ್ಮಲ್ಲಿ RB ಅಂತ ಒಂದು ಪೌಡ್ರನ್ನ ಕೊಡ್ತೀವಿ. ಇದು ಗಿಡಮೂಲಿಕೆಗಳ ಮಿಶ್ರಣ. ಇದನ್ನ ಬೆಳಿಗ್ಗೆ ಮತ್ತೆ ರಾತ್ರಿ ನೀವು ಸೇವನೆ ಮಾಡ್ತಾ ಬಂದ್ರೆ ಒಂದು 3 ತಿಂಗಳು ಎಂಥ ಮಂಡಿ ನೋವು ಇದ್ರೂ ಕಡಿಮೆ ಆಗ್ಬಿಡುತ್ತೆ. ಬರೀ ಮಂಡಿ ನೋವಲ್ಲ, ಯಾವ ಜಾಯಿಂಟ್ಸ್ ಪೇನು, ಆರ್ಥ್ರೈಟಿಸು, ಆಸ್ಟಿಯಾರ್ಥ್ರೈಟಿಸ್ ಏನೇ ಇದ್ರು ಸಹ ಅದಕ್ಕೆ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದು ಏನಂತಂದ್ರೆ ಗಿಡಮೂಲಿಕೆಗಳು, ಪ್ರಕೃತಿಯಿಂದ ನಮ್ಮ ದೇಹಕ್ಕೆ ಕೆಲವೊಂದು ಪ್ರಕೃತಿಜನ್ಯವಾದಂಥದ್ದು ಇದ್ದದ್ದು ಡಿಫಾರ್ಮಿಟಿ ಸರಿ ಮಾಡಿಬಿಡುತ್ತೆ. ಹಾಗಾಗಿ ಈ ಕ್ಯಾನ್ಸರ್ ಇದ್ದು ಮರೆತು ಬಿಟ್ಟು ಈ ಮಂಡಿ ನೋವಿಗೆ ಅಷ್ಟೇ ಚಿಕಿತ್ಸೆ ಕೊಟ್ಟರೆ ಚೆನ್ನಾಗಾಗ್ತದೆ. ಶಿವರಾತ್ರಿಯ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಪವಿತ್ರ ಜಲ ಇದೆ ಗುರುಜಿ, ಜೊತೆಗೆ ಒಂದು ಸ್ವಲ್ಪ ಅದರಲ್ಲಿ ಏನಂತಾರೆ ಭಸ್ಮಗಳಿದೆ, ರುದ್ರಾಕ್ಷಿ ಇದೆ, ಎಲ್ಲವೂ ಸಹಿತ ಇದೆ. ಹಾಗಾಗಿ ಅದನ್ನು ತಗೊಂಡು ತಾವೆಲ್ಲರೂ ಸಹಿತ ಪುನೀತರಾಗಬೇಕಂತ ಹೇಳಿ ತಮ್ಮ ಮೂಲಕ ನಮ್ಮೆಲ್ಲ ವೀಕ್ಷಕರಿಗೆ ಕೇಳ್ತೀನಿ. ತಮ್ಮ ಒಂದು ಶಿವರಾತ್ರಿ ಕುರಿತು ತಾವೇನೋ ಹೇಳೋದಿದೆಯಾ? ಶಿವ ಅನ್ನೋದೇ ಮಂಗಳ ಅಂತ, ಅದೇನು ಭಗವಂತನ ಹೆಸರಲ್ಲ. ಅದು ಶಿವ ಅಂತಂದ್ರೆ ಜಗತ್ತಿಗೆ ಏನು ಮಂಗಳವನ್ನು ಉಂಟು ಮಾಡ್ತದ ಅದು. ಅದರೊಳಗೂ ಸಹ ಈ ಮಾಘ ಮಾಸದ ಅಂತ್ಯ ಭಾಗದಲ್ಲಿ ಈ ಬರ್ತಕ್ಕಂಥ ಅಮಾವಾಸ್ಯೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ. ಈ ಅಮಾವಾಸ್ಯೆನಲ್ಲಿ ನಂತರ ಶಕೆ ಪ್ರಾರಂಭ ಆಗುತ್ತೆ. ಶಿವರಾತ್ರಿ ಒಂದು ಕಳೀತು ಅಂತಂದ್ರೆ ಶಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಅದರೊಳಗೂ ನೋಡಿ ವಸಂತ ಋತು ಪ್ರಾರಂಭ. ಎಷ್ಟು ವಿಚಿತ್ರವಾಗಿದೆ ಪ್ರಕೃತಿ. ಇಷ್ಟು ದಿವಸ ವರ್ಷ ಮತ್ತು ಶರದ್ ಋತುವಿನ ನೀರು ಬಿದ್ದಂತ ವರ್ಷಧಾರೆ ಭೂಗರ್ಭ ಒಳಗಡೆ ಸೇರ್ಕೊಂಡು ಆ ಭೂಗರ್ಭದೊಳಗಡೆ ಮತ್ತು ಸಂಚಿತವಾದಂತ ನೀರು ಪುನಃ ಇದು ಹರಿದು ಬರ್ತಕ್ಕಂಥದ್ದು ಹೇಮಂತ ಋತುವಿನಲ್ಲಿ ಇದ್ದಂತ ನದಿ ಸ್ನಾನ ಬಹಳ ಒಳ್ಳೆಯದು. ಓಕೆ, ಈ ಒಂದು ಸಂಕ್ಷಿಪ್ತವಾಗಿ ಹೇಳೋದಾಯ್ತು ಅಂತಂದ್ರೆ ಈ ಪ್ರಯಾಗರಾಜಲ್ಲಿ ನಡೀತಾ ಇರುವಂತ 3 ನದಿಗಳ ತ್ರಿವೇಣಿ ಸಂಗಮ, ಅದರ ಮಹತ್ವ, ಅದೇ ತೀರ್ಥವನ್ನ ತಂದೀವಿ. ಅದರ ಬಗ್ಗೆ ಹೇಳೋದಾದ್ರೆ ಅದನ್ನೇ ಹೇಳ್ತಿರೋದು ನಾನು. ಆದ್ರೆ ಈಗ ಈ ವಿಶೇಷ ಸಂದರ್ಭದಲ್ಲಿ ಮಹಾಕುಂಭ 144 ವರ್ಷಗಳನ್ನು ಬರುತ್ತೆ ಅಂತ ತಾವು ಹೇಳಿದ್ವಿ. ಜೊತೆಗೆ ಮೊನ್ನೆನೂ ಸಹಿತ ನಾವು ಲಾಸ್ಟ್ ವೀಕಲ್ಲಿ ಮಾತಾಡ್ತಾ ಇದೀವಿ. ಇದರ ಪವಿತ್ರತೆ ಜೊತೆಗೆ ಯಾರಿಗೂ ಮಿಸ್ ಮಾಡ್ಕೊಂಡಿರ್ತಾರೆ ಅಂತ ಅದ್ಭುತವಾಗಿರುವಂತಹ ಕ್ಷಣಗಳನ್ನ ಇವತ್ತಿನ ಆಯೋಜನೆ. ಈ ಕೇಳಿ, ಅದು ಶಿವರಾತ್ರಿ ಸಂದರ್ಭಕ್ಕೆ ಶಿಶಿರ ಋತು ಮುಗಿತಾ ಬರುತ್ತೆ. ಶಿಶಿರ ಋತುನಲ್ಲಿ ಬರಬೇಕಾದ್ರೆ ಹಿಮಾಲಯ ತತ್ಪಲಲ್ಲಿದ್ದಂತಹ ಗಂಗೆ ಅಲ್ಲಿದ್ದಂಥ ವನಸ್ಪತಿಗಳ ಮೂಲಗಳನ್ನ ಬೇರುಗಳನ್ನೆಲ್ಲ ದಾಟ್ಕೊಂಡು ಬರ್ತಾಳೆ. ಅದು ಅಲ್ಲದೆ ಸರಸ್ವತಿ ಭೂಗರ್ಭದ ಒಳಗಡೆಯಿಂದ ಬರುವಂಥದ್ದು. ಇದನ್ನ ನೀವು ತಗೊಳ್ಳೋದೇ ಇಲ್ಲ, ಬರೀ ಬೇರೆದೇ ಯೋಚನೆ ಮಾಡಿರ್ತೀವಿ, ಮೇಲ್ಗಡೆ ನೀರನ್ನು ಮಾತ್ರ ನೋಡಿರ್ತೀವಿ ನಾವು. ಅದು ಭೂಗರ್ಭದಿಂದ ಬರೋದಂತ ಗುಪ್ತವಾಹಿನಿ. ಆಮೇಲೆ ಯಮುನಾ, ಕೃಷ್ಣ ಆಡಿದಂಥ ನದಿ ಅದು. ಇವು 3 ಸೇರಿರ್ತಕ್ಕಂಥ ತ್ರಿವೇಣಿ ಸಂಗಮ ಅಂತ. ಈ ಸಂದರ್ಭಕ್ಕೆ ಮಕರ ರಾಶಿ ಮತ್ತು ಕುಂಭರಾಶಿ ನೇರವಾಗಿ ಸೂರ್ಯಚಂದ್ರ ಇದ್ದಾಗ ವಿಶೇಷವಾದ ಶಕ್ತಿ ಆ ನದಿಗೆ ಬೀಳುತ್ತೆ ಅಂತ. ಎಲ್ರಿಗೂ ಹೋಗ್ಲಿಕ್ಕೆ ಆಗ್ಲಿಲ್ಲ, ಸುಮಾರು ಜನರು ಅದ್ರಿಗೆ ಹೆದರ್ಕೊಂಡೇ ಈಗ ಹೋಗದೆ ಇರಬಹುದು. ಆದ್ರಿಂದ ನೀವು ಅದನ್ನ ಅಲ್ಲಿಂದ ತರಿಸ್ಬಿಟ್ಟು ಇವತ್ತು ಕುಂಭೋತ್ಸವ ಮಾಡಿ ಬಹಳಷ್ಟು ಜನರಿಗೆ ಅದು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕೊಡ್ತೀರಿ ಅಂತಂದ್ರೆ ಬೆಂಗಳೂರಿನಲ್ಲಿ ಅಲ್ಲಿಗೆ ಹೋಗದಿದ್ರು ಇಲ್ಲಿ ಸಿಗ್ತದೆ. ಈ ಶಿವರಾತ್ರಿ ದಿವಸ ಅಂದಾಗ ಬಹುಶಃ ನೀವು 23ರಿಂದಾನೇ ಇದನ್ನು ಕೊಡ್ತಾ ಇದ್ದೀರಿ. ಹೌದು, 23, 24, 25 3 ದಿನ ಸಿಗುವಾಗ
23, 24, 25 ಬಂದು ತಗೊಂಡೋಗ್ಬಿಟ್ರೆ ಹ್ಮ್. ಶಿವರಾತ್ರಿ ದಿವಸ ಈ ತೀರ್ಥವನ್ನ ತಲೆ ಮೇಲೆ ಹಾಕೊಂಡು ಸ್ನಾನ ಮಾಡೋದಕ್ಕೆ ಬಹಳ ಸೂಕ್ತ. Yes. ಯಾಕೆಂತಂದ್ರೆ ಶಿವನನ್ನ ನಾವು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾದಂಥದ್ದು ಶಕ್ತಿ ಎಲ್ಲಾ ಕಲ್ಲುಗಳಲ್ಲೂ ಅವತ್ತು ಬರುತ್ತೆ ಅಂತ ಶಿವಲಿಂಗವನ್ನು ಪೂಜೆ ಮಾಡ್ತೀವಿ. ಅಂಥದ್ರೊಳಗೆ ನೀವು ಏನೋ ರುದ್ರಾಕ್ಷಿಯನ್ನು ಸಹ ಅದ್ರೊಳಗೆ ಕೊಟ್ಟಿದೀವಿ ಅಂತಿದೆ, ಆಮೇಲೆ ವಿಭೂತಿಯನ್ನು ಇದೆ ಅಂತ ಹೇಳ್ತಿದ್ದೀರಿ. ಬಹಳಷ್ಟು ಜನ ಬಹಳ ಸುಲಭವಾಗಿತ್ತು, ಅದಕ್ಕೆ ದುಡ್ಡು ಇಟ್ಟಿದ್ದೀರಾ ಏನೇನಿಲ್ಲ? ಅಲ್ಲಿ ಬರೋರಿಗೆ ಪ್ರಸಾದ ಎಂಟ್ರಿ ಅದೆಲ್ಲ ಕೊಟ್ಟಿದ್ದೀವಿ. ಸಾಕಷ್ಟು ಅದರ ರೂಪುರೇಷೆಗಳಿದೆ. ಕಾರ್ಯಕ್ರಮದಲ್ಲಿ ನಾವು ಪ್ರಸಾರನೂ ಮಾಡ್ತಾ ಇರ್ತೀವಿ. ಸರಿ ಅದನ್ನ ಸ್ವೀಕಾರ ಮಾಡಿದ್ರೆ ಅವರಿಗೆ ಆ ಗಂಗೆ ಸಿಗುತ್ತೆ ಅಂತ. ಅಷ್ಟೇ ಗುರುಜಿ. ಅಂದ್ರೆ ಇನ್ನು ಕಾರ್ಯಕ್ರಮ ಮುಗಿಸೋಕಿನ ಮುಂಚೆ ಇನ್ನು ಕ್ಯಾನ್ಸರ್ನಿಂದ ಬಳಲ್ತಾ ಇರೋರಿಗೆ ಒಂದಷ್ಟು ಮನೋಸ್ಥೈರ್ಯದ ಮಾತು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ತಮ್ಮ ಮಾತು. ನೋಡಿ, ಕ್ಯಾನ್ಸರು ಮತ್ತೊಂದು ಇನ್ನೊಂದು ಯಾವ ಕಾಯಿಲೆನೇ ಬಂದ್ರು ಅದು ಕಾಯಿಲೆನೇ ಬರಲಿಲ್ಲಪ್ಪ, ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು ಅಂತ ಇಟ್ಕೊಳ್ಳಿ, ಸಾವು ಅನ್ನೋದು ಬಂದೇ ಬರ್ತದೆ, ಅಥವಾ ನೋವು ಅನ್ನೋದು ಇದ್ದೇ ಇರುತ್ತೆ. ಈ ಸಾವು ನೋವು ಎರಡನ್ನೂ ಕೊಟ್ಟಿರೋದು ಆ ಭಗವಂತ. ಅದನ್ನು ನಿವಾರಣೆ ಆಗಬೇಕು ಅಂತಂದಾಗ ನಾವೊಂದು ತೀರ್ಥ ಕೊಡ್ಬೇಕಾದ್ರೆ ಒಂದು ಮಾತನ್ನು ಹೇಳ್ತೀವಿ, ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಳೇಬರೆ ಔಷಧಿ ಜಾಹ್ನವೀ ತೋಯಂ ವೈದ್ಯೋ ನಾರಾಯಣ ಹರಿ ಅಂತ. ಅಂದರೆ ವೈದ್ಯನಾರಾಯಣ ಸ್ವಾಮಿಯ ತೀರ್ಥ ನಿಮಗೆ ಔಷಧವನ್ನಾಗಿ ಮಾಡಿ ಗುಣ ಮಾಡಿ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತ ಕೇಳ್ತೀವಿ. ಆದ್ದರಿಂದ ವೈದ್ಯನಾರಾಯಣ ಸ್ವಾಮಿಯನ್ನು ನಂಬ್ಕೊಳ್ಳಿ. ವೈದ್ಯನಾರಾಯಣನಿಗೆ ನಿಮ್ಗೆ ಏನಾದ್ರು ಕಾಯಿಲೆ ಬಂದಿದೆ ಅಂತಂದರೆ ಒಂದು ತುಲಾಭಾರ ಕೊಡ್ತೀನಿ ಅಂಥೇಳಿ ನಿಮ್ಮ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವತ್ತೋ ಒಂದಿನ ನೀವು ತೂಗಿ ಅಕ್ಕಿ ಬೇಳೆ ಬೆಲ್ಲವನ್ನು ಇಟ್ಟು ಸ್ವಾಮಿಗೆ ಅರ್ಪಣೆ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಒಂದು ಶಕ್ತಿ ಬರುತ್ತೆ, ಓ ದೇವರು ನನ್ನ ಜೊತೆಗೆ ಇದ್ದಾನೆ ಅನ್ನುವಂಥದ್ದು. ಈ ಪಾಸಿಟಿವ್ ಎನರ್ಜಿ ಅರ್ಧ ಕಾಯಿಲೆನ ಗುಣ ಮಾಡುತ್ತೆ. ಅದರ ಜೊತೆಯಲ್ಲಿ ನೀವೇನು ಟ್ರೀಟ್ಮೆಂಟ್ ತಗೋಬೇಕೋ ಅದನ್ನು ತಗೊಂಡಾಗ ಸಂಪೂರ್ಣವಾಗಿ ಗುಣವಾಗ್ತೀರಿ. ಯಾವುದೇ ರೀತಿಯಾದಂಥ ಭಯ ಪಡಬೇಕಾದ್ದಿಲ್ಲ. ಒಂದು ಕಾಲದಲ್ಲಿತ್ತು ಕ್ಯಾನ್ಸರ್ಗೆ ಭಯ ಪಡಬೇಕಾದ್ದು, ಈಗೇನಿಲ್ಲ. ಖಂಡಿತವಾಗಿ ಗೆದ್ದು ಬರ್ತೀರಿ, ಖಂಡಿತವಾಗಿ ಆಯುಷ್ಯ ಪೂರ್ತಿ ಬದುಕಿರ್ತೀರಿ.